ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ಅಂದ್ರೆ ಅತಿರೋಹಿತವಾದ ಜ್ಞಾನ. ಈ ಪ್ರಳಯ ಕಾಲದಲ್ಲೂ ಕೂಡ ಲೋಪವಾಗದ ಆ ಅದ್ಭುತವಾದ ಜ್ಞಾನ ವಾಯುದೇವರು. ಮತ್ತು ವಾಯುದೇವರಂತ ಗುರುಗಳು ಜಗತ್ತಲ್ಲಿ ಯಾರೂ ಇಲ್ಲ. ನಂತರ ಯಾರು? ಸರ್ವೋತ್ತಮನಾದ ಭಗವಂತ ಗುರು, ಸರ್ವೋತ್ತಮನಾದ ಪರಮಾತ್ಮ ಅವನೇ ಗುರು. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಗುರುರು ಗುರುತಮೋಧಾಮ ಸತ್ಯ ಸತ್ಯ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಗುರು ಅಂದಿದ್ದಾರೆ. ಯಾರನ್ನ? ವಿಷ್ಣುವನ್ನೇ ಗುರು ಅಂದಿದ್ದಾರೆ. ಆದ್ದರಿಂದ ಸರ್ವೋತ್ತಮನಾದ ಭಗವಂತ ಗುರು. ಆ ಗುರು ಶಬ್ದ ವಾಚ್ಯನಾದ ಭಗವಂತ ವಾಯುದೇವರಲ್ಲೂ ಮತ್ತು ಈ ಎಲ್ಲ ಸ್ವಾಮಿಗಳಲ್ಲೂ ನಮಗೆ ಪಾಠ ಕಲಿಸಿದ ಗುರುಗಳಲ್ಲೂ ತಂದೆ ತಾಯಿಗಳಲ್ಲೂ ಎಲ್ಲ ಗುರು ಶಬ್ದ ವಾಚ್ಯನಾಗಿ ನಿಂತುಕೊಂಡು ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮ್ಮಲ್ಲಿ ವಿದ್ಯೆ ಮತ್ತು ಅನುಷ್ಠಾನ ಎರಡೂ ಬಹಳ ಸಂಬಂಧ ಇದೆ. ಕೆಲವರು ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಬಹಳ ಓದೇ ಅನ್ಕೊಂಡು ಸಂಸಾರ ಬಿಟ್ಬಿಡೋದು ಅಂತ. ತಂದಿನ ಬಿಡೋದು, ತಾಯಿನ ಬಿಡೋದು, ಬಂಧು ಬಳಗ ಬಿಡೋದು, ಓದೋದು ಅನ್ನೋದಿಲ್ಲ. ಅವರೆಲ್ಲರೂ ಇಟ್ಕೊಂಡೇನೆ ಪರಮಾತ್ಮ ಹತ್ರ ಹೋಗ್ಬೇಕು. ಅದಕ್ಕೆ ಗುರುಗಳು ಪಾಠ ಕಲಿಸಿದ ಮೇಲೆ ನಿಮ್ದೇನದ ಆ ದೇವರ ಹತ್ರ ಹೋಗ್ತಾನೆ ಇಲ್ಲ. ಗುರುಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ನಮ್ಮ ಪರಮ ಪೂಜ್ಯರಾಗಿರತಕ್ಕಂಥ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಬೆಳಗಿನ ಹೊತ್ತಿನಲ್ಲಿ ಬಂದು ಆಶೀರ್ವಾದವನ್ನು ಮಾಡಿ ಸುಷಮೀಂದ್ರ ತೀರ್ಥರ ಆರಾಧನೆ ಅದು ಅತ್ಯದ್ಭುತವಾಗಿ ನಡೀತದೆ ಅನ್ನಲಿಕ್ಕೆ, ಅವರ ಸುಷಮೀಂದ್ರರಿಗೆ ಪ್ರೀತಿಯಾಗಿದೆ ಅಂತ ಅನ್ನಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರ ಶಿಷ್ಯರೇ ಆಗಿರ್ತಕ್ಕಂಥ ಸುವಿದ್ಯೇಂದ್ರ ತೀರ್ಥರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಾಂದ್ರೆ ಅವ್ರು ಬರೋ ಅವಶ್ಯಕತೆ ಇರಲಿಲ್ಲ. ಬೆಂಗಳೂರಾಗಿದ್ದರು, ಅಲ್ಲಿ ಆರಾಧನೆ ಮಾಡಿದ್ದೀನಿ, ಬರ್ತಿದ್ದಿಲ್ಲ. ಇವತ್ತಿಲ್ಲಿ ಬಂದು ಅವರದೇ ಕಾರ್ಯಕ್ರಮ ಇದ್ರು ಆ ಗಡಿಬಿಡಿ ಒಳಗೂ ಕೂಡ ಇಲ್ಲಿ ನಮ್ಮ ಗುರುಗಳ ಆರಾಧನೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಅನುಗ್ರಹ ಮಾಡಬೇಕು, ನಮಗೆ ಪ್ರೀತಿಯಾಗಿದೆ ಅಂತ ಸುಷಮೀಂದ್ರ ತೀರ್ಥರೇ ಸುವಿದ್ಯೇಂದ್ರ ರೂಪದಿಂದ ಬಂದು ನಮಗೆ ತೃಪ್ತಿಯಾಗಿದೆ ಅಂತ ಹೇಳಿ ಹೋದಂತಹ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಮಹಿಮೆ, ಅವರ ಹಿರಿಮೆ, ಅವರ ಗರಿಮೆ, ಅವರ ಶಕ್ತಿ ಏನು ಅಂತ ಕೆಲವರಿಗೆ ಕೆಲವು ಸಂಶಯಗಳಿರಬಹುದು. ಅವೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ಬೇಕು, ಅವರಿಗೆ ಭಕ್ತಿ ಮಾಡಬೇಕು. ನಾವು ನಮಸ್ಕಾರ ಮಾಡುವಾಗ ಯಾರಾದರೂ ಕೇಳ್ತಾರೆ, ವೆಂಕಟರಮಣನ ಪಕ್ಕದೊಳಗ ಒಂದು ವೃಂದಾವನದಲ್ಲಿ ಸಣ್ಣದು ಯಾರು ಅಂತ ಕೇಳಬಹುದು. ಯಾರಾದ್ರು ಅವಾಗ ನೀವು ಹೇಳ್ತೀರಿ, ಇಲ್ಲಿದ್ದವರು ಅರ್ಚಕರು ಹೇಳ್ತಾರೆ ಸುಷಮೀಂದ್ರ ತೀರ್ಥರ ವೃಂದಾವನ. ಇಷ್ಟೇ ನೋಡಿ ನಮಸ್ಕಾರ ಮಾಡಿ ಹೋದ್ರಲ್ಲ. ಸುಷಮೀಂದ್ರ ಅಂದ್ರೆ ಯಾರು, ಅವರು ಏನು, ಅವರ ಮಹಿಮೆ ಏನು ಅಂತ ತಿಳಿದುಕೊಂಡ್ರೆ ನಮಗೆ ಗುರುಗಳಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಸಾಮಾನ್ಯ ಭಕ್ತಿ ಯಾವುದು ಅಂದ್ರೆ ದೇವರನ್ನು ಕಂಡ್ರೆ, ಗುರುಗಳನ್ನು ಕಂಡ್ರೆ ನಮಸ್ಕಾರ ಮಾಡೋದು ಸಾಮಾನ್ಯ ಭಕ್ತಿ. ಅವರ ಮಹಿಮೆ ತಿಳ್ಕೊಳ್ಳೋದು ವಿಶೇಷ ಭಕ್ತಿ. ಇದನ್ನು ನಮ್ಮಲ್ಲಿ ಹೇಳಿದ್ದಾರೆ. ನಮ್ಮ ಸಿದ್ಧಾಂತದೊಳಗೆ ಒಂದು ವೈಶಿಷ್ಟ್ಯ ಇದೆ. ಏನಿದೆ ಗೊತ್ತಾ? ಎಲ್ಲೇ ನೀವು ಭಕ್ತಿ ಇಲ್ಲ ಅಂತ ಇಲ್ಲೇ ಇಲ್ಲ, ಯಾರಿಗೂ ಎಲ್ಲರಿಗೂ ಭಕ್ತಿ ಅದು. ಕಲಿಯುಗದೊಳಗಂತೂ ಭಕ್ತಿ ಎಂಬುವಳು ಒಬ್ಬ ಸ್ತ್ರೀಯವರು. ಭಕ್ತಿ ಶಬ್ದ ಸ್ತ್ರೀಲಿಂಗ ನಮ್ಮಲ್ಲಿ. ಭಕ್ತಿ ಅಂದ್ರೆ ಸ್ತ್ರೀ ರೂಪ. ಅವರಿಗಿಬ್ಬರು ಮಕ್ಕಳು, ಭಕ್ತಿ ಇಬ್ಬರು ಮಕ್ಕಳು. ಯಾರು? ಜ್ಞಾನ ಮತ್ತು ವೈರಾಗ್ಯ, ಇವರಿಬ್ಬರು ಮಕ್ಕಳು. ಏನಾಗ್ಬಿಟ್ಟು ಅಂದ್ರೆ ಆ ತಾಯಿ ಗಟ್ಟಿ ಇದ್ದಾಳ, ಇವೆರಡು ಮಕ್ಕಳು ನಿತ್ರಾಣ ಆಗ್ಯಾವ. ನಿತ್ರಾಣ ನಿರ್ವಹಣೆ ಶಕ್ತಿನೇ ಇಲ್ಲ. ಜ್ಞಾನಕ್ಕೆ ಶಕ್ತಿ ಇಲ್ಲ, ವೈರಾಗ್ಯಕ್ಕೆ ಶಕ್ತಿ ಇಲ್ಲ. ಕಲಿಯುಗದ ಮಹಿಮಾ ಹಾಕಿದ್ರು. ಆ ಭಕ್ತಿ ಒಳ್ಳೆ ತರುಣಯಾಗಿದ್ದಾಳೆ. ಇದು ಭಾಗವತದಲ್ಲಿ ಬರ್ತದ ವಿಷಯ. ಈಗ ನಮ್ಮಲ್ಲಿ ನೋಡಿದ್ರೆ ನಿಮಗೂ ನಮಗೂ ಭಕ್ತಿ ಮಾಡಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ತೀವ್ರಿ. ಬರೀ ರಾಯಚೂರು ಅಥವಾ NGO ನೋಡಿ ಎಲ್ಲ ತಿರುಪತಿ ಪ್ರಕರಣ ಹೋಗ್ತೀವಿ, ಬದ್ರಿ ನಾರಾಯಣ ಭೇಟಿ ಆಗ್ತೀವಿ. ಒಂದು ವಾರದೊಳಗೆ ಎಲ್ಲ ಕಡೆ ಹೋಗ್ಬರ್ತೀವಿ ಬೇಕಾದ್ರೆ. ಯಾಕಂದ್ರೆ ಅಷ್ಟು ಅನುಕೂಲವ. ವಿಮಾನ ಹತ್ತೋದು ಹೋಗ್ಬಿಡೋದು. ಹೋಗಿ ಬೆಳಗಾಗದೊಳಗೆ ರಾಯಚೂರು ಬಂದಿರ್ತಾನ. ಎಲ್ಲಿ ಹೋಗಿದ್ವಿ? ಬದ್ರಿಗೆ ಹೋಗಿ ಬಂದೆ ಅಂತ. ಏನು ಆಶ್ಚರ್ಯಪ್ಪ. ರಾಮೇಶ್ವರಕ್ಕೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ. ಏನು ಜನರನ್ನ ಮಾತು ಕೇಳ್ಬಿಟ್ರೆ ಇದು ಒಂದು ಗುಡೇಬಲ್ಲೂರಿಂದ ರಾಯಚೂರಿಗೆ ಬರೋ ತ್ರಾಸಿತ್ತು ಮೊದಲು. ಇಲ್ಲಿಂದ ಕೊಪ್ಪರಕ್ಕೆ ಹೋಗೋ ತ್ರಾಸಿತ್ತು. ದೇವ್ರಿಗೆ ಹೋಗಿ ಕೂತ್ ಬಿಡೋದಲ್ಲಿ ಬಸ್ ಇಲ್ಲ ಏನಿಲ್ಲ ಅಂತ ಮತ್ತೆ ಬಂಡಿ ಕೆಟ್ಕೊಂಡು ಹೋಗುದು. ಇಂಥವೆಲ್ಲ ಕಾಲ ನೋಡಿದಂತ ನಾವು ಇವತ್ತು ಇಷ್ಟು ಅದ್ಭುತವಾದಂತಹ ವೇಗದಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂದ್ರೆ ಏನಂತ? ಭಕ್ತಿ ಹೆಚ್ಚಾಗಿದೆ. ಏನಿಲ್ಲ ಏನಿಲ್ಲ ಅಂದ್ರೆ ಜ್ಞಾನ ಇಲ್ಲ. ಪ್ರವಚನ ಕೇಳಿಕ್ಕೆ ಟೈಮ್ ಇಲ್ಲ, ಯಾತ್ರಾ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಾವು ಪ್ರವಚನ ಕೇಳಲಿಕ್ಕೆ, ವಿಚಾರ ತಿಳ್ಕೊಳ್ಳಿಕ್ಕೆ ಟೈಮ್ ಇಲ್ಲ. ಯಾಕ್ರಿ ಪ್ರವಚನಕ್ಕೆ ಬಂದೇ ಇಲ್ಲ? ಇಲ್ರಿ ಟೂರಿಗೆ ಹೋಗ್ಬಿಟ್ಟಿರ್ತೀವಿ ಒಂದು ತಿಂಗಳ, ಅಷ್ಟರೊಳಗೆ ಪ್ರೋಗ್ರಾಮ್ ನಾವೇನ್ ಮಾಡೋಣ ಅಂತ ಇನ್ನೊಂದು ಜ್ಞಾನ ಇಲ್ಲ ಅಂತ ಒಂದು. ಇನ್ನೊಂದಿಲ್ಲ, ಏನು ಗೊತ್ತಾ? ವೈರಾಗ್ಯ ಇಲ್ಲ. ಅಷ್ಟೆಲ್ಲ ತಿರುಗಾಡಿ ಬಂದ್ರು ಮತ್ತು ಮನಿ ಮೋಹ, ಮಕ್ಕಳ ಮೋಹ, ಪ್ರೀತಿ, ವಾತ್ಸಲ್ಯ ಇವೆಲ್ಲ ಇದೆ. ಅಂದ್ರೆ ಈ ಮೋಹದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ, ಅಜ್ಞಾನದಲ್ಲಿದ್ದೇವೆ. ಆದ್ರೆ ಭಕ್ತಿ ಮಾತ್ರ ಹೆಚ್ಚಾಗಿದೆ. ಅದಕ್ಕೆ ಭಕ್ತಿ ಇರಲೇಬೇಕು, ಇದೆ. ಅದು ದೇವರ ಅನುಗ್ರಹ. ಆದರೆ ಆ ಭಕ್ತಿ ಹೆಚ್ಚಾಗದ ಹೊರತು ದೇವರು ಸಿಗೋದಿಲ್ಲ. ಅದಕ್ಕೋಸ್ಕರ ಮುಕುಂದ ಭಕ್ತಿ, ಗುರು ಭಕ್ತಿ ಜಾಗಿ. ನಮಗೇನು ಟಾರ್ಗೆಟ್ ಅಂದ್ರೆ
ಗುರಿ ಏನು ಅಂದ್ರೆ ಭಗವಂತನ ಪಾದದಲ್ಲಿ ಭಕ್ತಿ ಹೆಚ್ಚಾಗಬೇಕು. ಅದು ಆಗ್ಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ, ಅದೇನು ಸಾಮಾನ್ಯ ಅಲ್ಲ. ಗುರು ಭಕ್ತಿ ಬೇಕು ಮೊದಲು. ಗುರು ಭಕ್ತಿಯಿಂದ ದೇವರಲ್ಲಿ ಭಕ್ತಿ ಹೊರಡ್ತದೆ. ಅದಕ್ಕೋಸ್ಕರವಾಗಿ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನ ನಮಗೆ ಯಥಾಮತಿ ಏನು ಮಾಹಿತಿ ಸಿಕ್ಕಿದೆ, ಅವರ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಎಷ್ಟು ನಮಗೆ ಸಾಧ್ಯವೋ ಅಷ್ಟನ್ನು ನಾವು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಅವರ ಆರಾಧನೆ ಇರೋದ್ರಿಂದ ಅವರ ಮಹಿಮೆ ಏನು ಅಂತ ತಿಳ್ಕೊಳ್ಳೋದು ಮುಖ್ಯವಾದದ್ದು. ಮೊದಲನೇದಾಗಿ ಅವರು ನಂಜನಗೂಡು ಅಂತ ಏನು ಬರ್ತದೆ ಮೈಸೂರು ಹತ್ರ, ಆ ನಂಜನಗೂಡು ಪ್ರಾಂತದವರು, ಗೌತಮ ಗೋತ್ರದವರು. ಈ 60 ಒಕ್ಕಲ ಅಂತ ಇದೆ. ಹಗಲು ದೀವಿಟಿಗೆ ಅವಾಗೆಲ್ಲ ಆಗಿನ ಕಾಲದಲ್ಲಿ ಈ ಗೌತಮ ಗೋತ್ರದವರಿಗೆ ಬಹಳ ಗೌರವ. ಆ ಗೌತಮ ಗೋತ್ರದಲ್ಲಿ ಮುಂದಿನವರಿಗೆ ಯಾಕಷ್ಟು ಗೌರವ ಬಂತು ಅಂದ್ರೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ಕಾರಣ. ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿದ ಗೋತ್ರ ಅದು ಗೌತಮ ಗೋತ್ರ, ಪೂರ್ವಾಶ್ರಮದ ಗೋತ್ರ. ಆ ಗೋತ್ರದ ಪರಂಪರೆಯಲ್ಲಿ ಬಂದವರೆಲ್ಲ ಈ ನಮ್ಮ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಹಿಂದಿನ ಪೂರ್ವಾಶ್ರಮದ ಒಂದು ಗೋತ್ರ, ಗೌತಮ ಗೋತ್ರ. ಗೌತಮೀಯರು ಅಂತ ಅವರು ಕರೀತಾ ಇದ್ದಾರೆ. ಅದೊಂದು ಭಾಗ್ಯ. ನಮ್ಮಲ್ಲೆಲ್ಲ ಯಾರಾದ್ರೂ ಮನೆತನದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಗೌರವ ಬಹಳ. ನೋಡ್ರಿ, ಯಾರಾದ್ರೂ ಇಲ್ಲಿ ಬಂದರು ಅಂದ್ರೆ ಕೊಪ್ಪರದಾಚಾರ ಮೊಮ್ಮಗ ಅಂತ ಇರ್ಬೋದು, ಬಿಡುಗೂರಾಚಾರ ಮೊಮ್ಮಗ ಮೊಮ್ಮಗನೂ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಪ್ರಾಂತದ ಆಚಾರ್ಯರ ಪಂಡಿತ ವರೇಣ್ಯರ ಮನೆತನದಲ್ಲಿ, ಸ್ವಾಮಿಗಳ ಮನೆತನದಲ್ಲಿ ಒಬ್ರು ಯಾರಾದ್ರೂ ಜನ್ಮ ತಳೆದಿದ್ರು ಅಂದ್ರೆ ಅವ್ರಿಗೆ ನಮಸ್ಕಾರ ಇಲ್ರಿ, ನಾವೇನು ಹೋಗಿಲ್ಲ, ನಮ್ಗೆ ಯಾಕೆ ಮಾಡ್ತಾರೆ ಅಂದ್ರೆ ಕೇಳಂಗಿಲ್ಲ, ನಮಸ್ಕಾರ ಮಾಡೋದೆ. ಆ ತಲೆ ಬಾಗೋದು ಅಂತ ಏನಿದೆ ನಮ್ಮಲ್ಲಿ ಎಷ್ಟು ಭಾವನಾ ತುಂಬಿದೆ ಅಂದ್ರೆ ಅವರ ಒಂದು ಮನೆತನ ಆದ್ರೆ ಸಾಕನ್ನು ಅಡ್ಡ ಬಿಡ್ಬಿಡ್ತೇವೆ. ಅಂದ್ರೆ ಇದು ಒಂದು ಭಾವ ಪ್ರಪಂಚ. ಇದರಿಂದ ನಾವು ಆರಾಮಿದ್ದೀವಿ. ಯಾಕೆ ಪುಣ್ಯ ಕಟ್ಕೊಂಡು ಆರಾಮಿದ್ದೀವಿ ಅಂದ್ರೆ ನಮಸ್ಕಾರ ಮಾಡುವ ಪುಣ್ಯದ ಫಲವೇ ನಮ್ಮ ಇಡೀ ಉತ್ತರ ಕರ್ನಾಟಕ, ಅದರೊಳಗೂ ರಾಯಚೂರು ಜಿಲ್ಲಾ, ಅದರೊಳಗೂ ಕೃಷ್ಣಾ ನದಿ ತುಂಗಾ ನದಿ ನಡುವೆ ನಿಂತಿವೆಯಲ್ಲ, ನಾವೆಲ್ಲ ಪುಣ್ಯವಂತರು. ಯಾಕಂದ್ರೆ ನಮ್ಮ ಹಿರಿಯರು ನಮಸ್ಕಾರ ಮಾಡಿರ್ತೀವಿ. ಅಭಿಮಾನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಇವು 4 ಇಟ್ಕೊಳ್ಬೇಕಂತ ಜೀವನದಲ್ಲಿ ನಾವು ಮುಂದೆ ಬರ್ಬೇಕಂದ್ರೆ 4 ಇರಬೇಕು. ಏನು? ಮೊದಲನೇದ್ದು ಅಭಿಮಾನಶೀಲ, ದೊಡ್ಡವರು ಬಂದ್ಕೊಳ್ಳಿ ನಮಸ್ಕಾರ ಮಾಡೋದು. ಅದಕ್ಕೇನು ರೊಕ್ಕ ಖರ್ಚಾಗೋದಿಲ್ಲ, ರೂಪಾಯಿ ಕೊಡಬೇಕಂತಿಲ್ಲ. ಇನ್ನು ಸೇವಾ ಮಾಡಿಸ್ಬೇಕಂದ್ರೆ ಕಂಡಾಬಿಟ್ಟು ನಮಸ್ಕಾರಕ್ಕೇನಿಲ್ಲ, ನಮಸ್ಕಾರ ಮಾಡ್ಬಿಡೋದು, ಪುಣ್ಯ ತಗೊಂಡ್ಬಿಡೋದು. ಒಂದನೇದು. ಎರಡನೇದ್ದು ನಿತ್ಯಂ ವೃದ್ಧೋಪಸೇವಿನ. ಎರಡನೇ ಸ್ವಲ್ಪ ತ್ರಾಸದ, ಆದರೂ ನಿರ್ವಾಹ ಇಲ್ಲ. ಹಿರಿಯರ ಸೇವಾ ಮಾಡ್ಬೇಕ್ರಿ. ಮನೆಯೊಳಗೆ ಮುದುಕರಿರ್ತಾರಲ್ಲ, 70 ಮೇಲೆ 80 ಮೇಲೆ ಇರ್ತಾರಿಲ್ಲ ಹಿರಿಯರು. ನಾವು ಹೇಳಿ ಕೇಳಂಗಿಲ್ಲ, ತಮ್ಮ ಕೇಳಂಗಿಲ್ಲ. 60 ಹೌದಾ? ಈ ಸಣ್ಣ ಕೂಸು ಇರ್ತಾವ ನೋಡ್ರಿ ಮನ್ಯಾಗ, ಅವು 2 ಒಂದೇ. 5 ವರ್ಷದ ಕೂಸು, 70 ವರ್ಷ ಮುದುಕರು, ಇಬ್ರು ಒಂದೇ. ಆ ಕೂಸು ಹೇಳ್ದಂಗೆ ಕೇಳಂಗಿಲ್ಲ, ನಾವು ಹೇಳ್ದಂಗೆ ಕೇಳಂಗಿಲ್ಲ. ನಮಗೆ ಬೇಕಾದ್ರೆ ಯಾವಾಗ ಹೆಸರು ಹೋಗ್ತಿರ್ತವ ಅಲ್ಲಿ ಅಂತವ. ಇವು ಹಂಗೆ. ಇವುಗಳನ್ನ ಮೇಂಟೈನ್ ಮಾಡಿ ಅವ್ರಿಗೆ ಗೌರವ ಕೊಟ್ಟು ಅವ್ರ ಮನಸ್ಸಿಗೆ ಸಂತೋಷಪಡಿಸಿದ್ರಿ ಅಂತಂದ್ರೆ ಮುಂದೆ ಫಲ ಹೇಳ್ಯಾರ. ಈ 2 ಕೆಲಸ ಮಾಡೋದು ನೋಡ್ರಿ. ಒಂದು ಮನೆಯಾಗಿ ಮುದುಕರಿ ಅಂತ ಅವ್ರನ್ನ ವೃದ್ಧಾಶ್ರಮ ಕೊಡಿ ಒಯ್ಯಬಾರ್ದು ಅಂತ, ಸಾಕಾಗಿ ರಗಡಾಗಿ ಹೋಗೋಣ ಅಂತ ಕಾಲ ಮನೆಯಲ್ಲಿ ಇಟ್ಕೊಳ್ಬೇಕು. ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರಿಗೆ ಸಂತೋಷ ಹಂಗಿರ್ಬೇಕು. ಇದು 2ನೇದು ತ್ರಾಸದ. ಮೊದಲನೇದು ಸರಳ ಅದು, ನಮಸ್ಕಾರ ಮಾಡಿ ನಿಮ್ಮ ದಿಕ್ಕಿಗೆ ನಮಸ್ಕಾರ ಹೋಗಿ ಬರ್ತು, ಅಭಿವಾದನ ಮಾಡಬಹುದು. ನಿತ್ಯಂ ವೃದ್ಧೋಪಸೇವಿನ 2ನೇದು. ಇವು ಮಾಡಿದ್ರೆ ಏನು ಲಾಭ ಅದನ್ನು ಹೇಳ್ಬೇಕು ಅಂತಂದ್ರೆ ಆಯುರ್ವಿದ್ಯಾ ಯಶೋಬಲಂ. ಇವು 4 ಬರ್ತಾವೆ. ಆಯಸ್ಸು ಬೆಳೀತದೆ, ಅಪವೃತ್ತಿ ಬರುವುದಿಲ್ಲ. ಸಣ್ಣ ವಯಸ್ಸಿಗೆ ಸತ್ತರಂತ ನೋಡ್ರಿ, ಅದಾಗೋದಿಲ್ಲ. ಯಾರ ಮನೆಯಲ್ಲಿ ಹಿರಿಯರ ಸೇವೆ, ದೊಡ್ಡವರಿಗೆ ನಮಸ್ಕಾರ ಮಾಡ್ತೀವೋ ಅವರು ಜಲ್ದಿ ಸಾಯೋದಿಲ್ಲ. ಆಯುಷ್ಯ. ವಿದ್ಯಾ, ಜ್ಞಾನ ಬರ್ತದೆ. ಜ್ಞಾನ ಬರೋದು ಬಹಳ ಕಷ್ಟ ಜೀವನದಲ್ಲಿ. ದೇಹ ಬರ್ಬೋದು, ಊಟ ಮಾಡಿ ಮಲ್ಕೊಳ್ಬೋದು, ಜ್ಞಾನ ಬರ್ಬೇಕಲ್ಲ. ಅದಕ್ಕೆ ವಿದ್ಯಾ 2ನೇ ತಾನಾಗೇ ಬರ್ತದೆ. ಅದೇನೋ ಅಂತ ಅನುಗ್ರಹ, ಅದು ಬರ್ತದೆ ವಿದ್ಯಾ. ಯಶ ಅಂದ್ರೆ ಕೀರ್ತಿ. ಕೀರ್ತಿ ಬರ್ಬೇಕ್ರಿ. ನಮ್ಮನ್ನು ಕಂಡು ಎಲ್ಲರೂ ಬೈಯೋಗಿರ್ಬಾರ್ದು. ಬಾ ಬಂದ್ಯಾ, ಬಾ ತಿಂದು ಹೋಗು, ನಿಮ್ಮ ಹಣೆ ಬರ್ಬೇಕು ಅಂತ ಹಿಂಗೆ ಅನ್ಕೋಬಾರ್ದು. ಸ್ವಲ್ಪ ಮರ್ಯಾದೆ ಬರ್ರಿ, ಇಲ್ಲಿ ಕೂಡು ಬರ್ರಿ ಅಂದ್ರೆ ಮರ್ಯಾದೆ. ಬಾ ಇಲ್ಲಿ ಕೂಡ್ಬೇಡ, ನೀ ಅಲ್ಲಿ ಕೂಡು, ನಿನ್ನ ಹಣೆ ಬರ್ಬೇಕು ಅಲ್ಲಿ ಕೀರ್ತಿ ಬರ್ಬೇಕು. ಮನುಷ್ಯನಿಗೆ ಕೀರ್ತಿ ಬಹಳ ಮುಖ್ಯ. ಆಯುರ್ವಿದ್ಯಾ ಯಶ. 4ನೇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಬಲ. 70 ಆಗಲಿ 90 ಆಗಲಿ ಬಲ ಇರಬೇಕ್ರಿ. ಮೈಯೊಳಗೆ ತ್ರಾಣ ಇರ್ಬೇಕು, ಶಕ್ತಿ ಇರ್ಬೇಕು. ಅದು ಬರೋದಿಲ್ಲಲ್ಲ, ಅದು ತ್ರಾಸಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಅದು ಯಾಕಾಗಿದೆ ಅಂದ್ರೆ ನಮ್ಮ ಹಿರಿಯರು ಬಿಟ್ಟದ್ದಕ್ಕೆ, ನಮಸ್ಕಾರ ಮಾಡೋದು ಬಿಟ್ಟದ್ದಕ್ಕೆ. ನಮಸ್ಕಾರ ಮಾಡೋದು ಬಿಟ್ಟಿವಿ, ಹಿರಿಯರಿಗೆ ಗೌರವ ಕೊಡೋದಿಲ್ಲ ಅಂದ್ರೆ ಆ ವ್ಯಕ್ತಿ 50-60 ವರ್ಷಕ್ಕೆ ನಿತ್ರಾಣಾಗಿ ನಿರ್ವಹಣೆಯಾಗಿ ಬರೇ ಡಾಕ್ಟರ್ ಕಡೆ ಭೇಟಿಯಾಗಲಿಕ್ಕೆ ಆಗ್ಬಿಡ್ತಾವ. ಅದಕ್ಕೆ ಉದಾಹರಣೆ ಹೇಳ್ತೀನಿ ನಿಮಗೆ. ತಮ್ಮ ಹಿರಿಯರ ಸೇವೆಯನ್ನು ಮಾಡಿ ಸತ್ಸಂಪ್ರದಾಯಗಳನ್ನು ಬೆಳೆಸಿ ಇವತ್ತು 2 ವ್ಯಕ್ತಿಗಳು ನಮ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಒಂದು ನಮ್ಮ ತಂದೆಯವರು 90 ವರ್ಷ ಅವರಿಗೆ,
ಅವರು ತಂದೆ ತಾಯಿಗಳ ಸೇವಾ ಮಾಡಿ ಹಿರಿಯರ ಆಯುಷ್ಯಗಳೆಲ್ಲ ಗಟ್ಟಿದ್ದಾರೆ. ನಮ್ಮ ಅಶ್ವತ್ಥಾಚಾರ ಹಂಗಿದ್ರು, ಅವ್ರಿಗಿಂತ ಇವ್ರು ದೊಡ್ಡವರು. ಇವರು ಕೂಡ ವಯಸ್ಸಿನಲ್ಲಿ ವಿಶೇಷವಾಗಿ 89 ಇರಬೇಕು ಅವರು. ಅಂಥವರು ಈ ರೀತಿ ಒಂದು ಪ್ರವಚನ ಕೇಳಿಕೆತ್ತಾರ ಅಂದ್ರೆ ಆಶ್ಚರ್ಯ ಪಡ್ತಾರೆ. ಮತ್ತು ಹಳೆಯವರು ಕೇಳಿಕೆತ್ತಾರ, ಮೊದಲಿನವ್ರು ಕೇಳಿಕೆತ್ತಾರೆ. ಈ ತರಹದ ಆಯುಷ್ಯವನ್ನು ಉಳಿಸಿಕೊಳ್ಬೇಕಾದ್ರೆ ನಾವು ಹಿರಿಯರ ಸೇವೆಯನ್ನು ಮಾಡಬೇಕು, ಅವರಿಗೆ ಗೌರವ ಕೊಡಬೇಕು ಅನ್ನೋದನ್ನು ಆಯುರ್ವಿದ್ಯಾ ಯಶೋಬಲಂ. ಅದಕ್ಕಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಮನೆತನದ ಪುಣ್ಯ. ಅದಕ್ಕೆ ಗೌತಮಿಯರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಗೋತ್ರ ಪರಂಪರೆಯಲ್ಲಿ ಜನ್ಮ ಪಡೆದಂತ ಸುಪ್ರಜ್ಞೇಂದ್ರಾಚಾರ್ಯರು. ಸುಪ್ರಜ್ಞೇಂದ್ರಾಚಾರ್ಯರು ಅಂತ ಹೆಸರಕ್ಕೆ ಸುಪ್ರಜ್ಞೇಂದ್ರಾಚಾರ್ಯರು. ಅವ್ರು ಹೆಂಗಿದ್ರು ಅಂದ್ರೆ ಅವಧೂತ ಚರ್ಯ. ಅವಧೂತ ಆ ಸಣ್ಣ ವಯಸ್ಸಿನಿಂದಲೂ ಅವಧೂತನೇ. ಸುಬ್ರಾಯ ಮಠ ಅಂತದ ಮೈಸೂರೊಳಗೆ, ಅಲ್ಲಿ ತೀರ್ಥ ಕೊಡ್ಲಿಕ್ಕೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅಲ್ಲಿ ದುಡ್ತಿದ್ರು. ಅವ್ರು ನೋಡಿ ಎಲ್ಲರೂ ಆಯ್ತು ಯಥಾರ್ಥ ಇಷ್ಟೇ, ಮುಗ್ಧ ಯಥಾರ್ಥ ಏನೋ ತಿಳಿದ್ರು. ಮೊದಲಿಂದಲೂ ನೋಡಿದವರಿದ್ದಾರೆ. ಈ ಸುಷವೀಂದ್ರ ಪೂರ್ವಾಶ್ರಮದಲ್ಲಿ ಯಾವುದೇ ತರಹದ ಚಾತುರ್ಯ, ಪಾಂಡಿತ್ಯ, ಚಮತ್ಕಾರ, ಬಹಳ ಬುದ್ಧಿವಂತ ಏನು ತೋರಿಸ್ಕೊಳ್ಳಿಲ್ಲ. ನೋಡಿದವರಿಗೆಲ್ಲ ಮುಗ್ಧರು 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 ಚರ್ಚೆ ಮಾಡೋರು ಮಠಗಳಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಸುಬ್ರಜ್ಞೇಂದ್ರಾಚಾರ್ಯರಿಗೆ ಯೋಗ ಎಲ್ಲಿಂದ ಬಂತು ಅಂತಂದ್ರೆ ಪರಮ ಪೂಜ್ಯರಾಗಿರತಕ್ಕಂಥ ಸುಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯ ನಿರ್ಮಾಣ ಮಾಡಿದ, ನವನಿರ್ಮಾಣ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರ ಒಳಗೆ ರಾಯರು ಪ್ರೇರಣೆ ಮಾಡಿ ಸುಪ್ರಜ್ಞೇಂದ್ರಾಚಾರ್ಯ ಬರಬೇಕಪ್ಪ ನಮ್ಮ ಪೀಠಕ್ಕೆ ಅಂತ ಬಹುಶಃ ಅವರಿಗೆ ಅವರು ಪ್ರೇರಣೆ ಮಾಡಿದ್ದರಿಂದ ಸುಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಸಂಜಾತರಾಗಿ ಸುಪ್ರಜ್ಞೇಂದ್ರಾಚಾರ್ಯರು ಶ್ರೀ ಸುಷಮೇಂದ್ರ ತೀರ್ಥರಾಗಿ ಅವರು ಈ ಆಶ್ರಮಕ್ಕೆ ಬಂದಿದ್ದಾರೆ, ಮಠಕ್ಕೆ ಬಂದಿದ್ದಾರೆ. ಅದರಲ್ಲಿ ವಿಶೇಷತೆ ಏನು ಅಂದ್ರೆ 1985 ಇಸ್ವಿ ಅವರು ಬಂದದ್ದು. ಆಮೇಲೆ ಅವರ ವೃಂದಾವನ ಪ್ರವೇಶ ಆಗಿದೆ 2009. ನಿರಂತರವಾದ ಈ ಅವರು ಆಶ್ರಮ ತಗೊಂಡಾಗ ಕೆಲವು ಜನ ವಿಚಾರ ಮಾಡಿದ್ರು, ಎಲ್ಲ ನಮ್ಮಲ್ಲಿ ಚರ್ಚೆ ಬಹಳ ನಡೀತಾವ್ರೆ. ಅದ್ರಾಗ ಹರಿಕವಂಶ ಪಾರಾಯಣ ಇಲ್ಲ, ಗಂಗಾ ಸ್ತೋತ್ರ ಇಲ್ಲ, ಯಾವುದೇ ಮಂತ್ರ ಇಲ್ಲ, ಸ್ತೋತ್ರ ಇಲ್ಲ. ಎಲ್ಲರ ಮಠಕ್ಕೆ ಮುಟ್ಟಕ್ಕೆ ಬಂದಿದ್ವಿ ಅಂದ್ರೆ ಕೇಳಿದ್ರೇನು ಸುದ್ದಿ, ಯಾರಿಗೋ ಕೊಟ್ಟಾರಂತ, ಅವ್ರಿಗೇನು ಬರುದಿಲ್ಲ ಅಂತ, ಅವ್ರು ಮುಗ್ದ್ರಂತ, ಇಂಥ ಹಿಂಗೆ ಕೊಡ್ಬೇಕಾಗಿತ್ತು, ಇವ್ರಿಗೆ ಕೊಡ್ಬೇಕಾಗಿತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು. ಚರ್ಚೆಗಳೇ ಬಹಳ ನಮ್ಮಲ್ಲಿ ಅನೇಕ ಚರ್ಚೆಗಳಾಗಿವೆ. ಆ ಚರ್ಚೆಗಳನ್ನು ಮೀರಿ ಎಲ್ಲರ ಮುಖದೊಳಗೆ ಯಾವುದೇ ತರಹದ ಒಂದು ಮಾತು ಕೂಡ ಅವರ ವಿರುದ್ಧವಾಗಿ ಬರದಂತೆ, ಅವರನ್ನು ನಿಂದೆ ಮಾಡದಂತೆ, ಅವರಿಗೆ ಮಠಕ್ಕೆ ಅಪಚಾರವಾಗದಂತೆ ಅತ್ಯದ್ಭುತವಾಗಿರತಕ್ಕಂಥ 24 ವರ್ಷಗಳ ಅತ್ಯದ್ಭುತವಾದ ರಾಜವೈಭವ ವಿದ್ಯಾಸಿಂಹಾಸನಾಧೀಶ್ವರರಾಗಿ ರಾಘವೇಂದ್ರ ಸ್ವಾಮಿಗಳ ಮಠದ ಕೀರ್ತಿ ಪತಾಕೆಯನ್ನು ಇಡೀ ವಿಶ್ವಕ್ಕೆ ಹಾರಿಸಿದ ಏಕೈಕ ವ್ಯಕ್ತಿಗಳು ಹೆಂಗೆ ಸಾಧ್ಯ ಆಯ್ತು? ನಮಗೂ ಆಶ್ಚರ್ಯ. ನಾನು ಬಹಳ ಸಲ ವಿಚಾರ ಮಾಡ್ತಾ ಇದ್ವಿ. ಒಂದ್ಸಲ ಅವರು ಧಾರವಾಡಕ್ಕೆ ಬಂದಿದ್ರು. ಅವರ ಎದುರಲ್ಲೇನೇ ಒಂದು ಪ್ರವಚನ ಆಯ್ತು. ನೋಡ್ತಾ ಇರ್ಬೇಕು, ಅಷ್ಟೇ ಪ್ರವಚನ ನೋಡ್ತಿರ್ಬೇಕು. ಅವ್ರಿಗೇನಪ್ಪ, ನಮ್ಮ ಎಲ್ಲ ಈ ಓದೋರಿಗೆಲ್ಲ ಏನಂದ್ರೆ ಸುಮ್ಮನೆ ನೋಡ್ತಿರ್ತಾರೆ. ಅವ್ರಿಗೇನು ಎಲ್ಲ ಏನು ಓದೇ ಇಲ್ಲ, ಅವ್ರಿಗೇನು ತಿಳಿತು ಅನ್ನೋ ಕಲ್ಪನೆ ಒಳಗಿರ್ತಾರೆ. ಆದರೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಅವಲೋಕನ, ಆ ದೃಷ್ಟಿ, ನಮ್ಮ ದೃಷ್ಟಿವದ್ರ ಸಂಭೇದನ ದೃಷ್ಟಿವದ್ರ, ಅದಾದ್ರಿ ಸಂಭೇದನ ದೃಷ್ಟಿವದ್ರ ಅವ್ರು ಕಣ್ಣಿಟ್ಟು ನೋಡಿದ್ರು ಅಂದ್ರೆ ನಮ್ಮೆಲ್ಲ ಪರಿಶ್ರಮ ನಮ್ಮ ಈ ಸಂಸಾರದ ಸಮಸ್ಯೆಗಳು ಪರಿಹಾರ ಆಗುವ ರೀತಿಯಲ್ಲಿ ಅವರ ಅನುಗ್ರಹ ಇದೆ ಅನ್ನೋದನ್ನ ಅನೇಕ ಜನರು ತಮ್ಮ ಜೀವನದಲ್ಲಿ ಹೇಳ್ತಾ ಇದ್ದಾರೆ. ಅವರ ಬಗ್ಗೆ ಕೆಲವು ಸಂಸ್ಕೃತ ಪದ್ಯಗಳಿವೆ ನೋಡ್ರಿ. ಆಶ್ಚರ್ಯ ಅಂದ್ರೆ ಸ್ವಾಮಿಗಳಾದರೂ ವೃಂದಾವನಸ್ಥರಾದರೂ ಒಂದು ಚರ್ಮ ಶ್ಲೋಕ ಮಾಡ್ತಿರ್ತಾರೆ. ಇವ್ರ ಮೇಲೆ ಕಾವ್ಯಗಳೇ ಬರೆದಾರ. ಸುಷವೀಂದ್ರ ತೀರ್ಥರ ವೈಭವ ಅಂತ ಒಂದು ಕಾವ್ಯ ಬರೆದಾರ. ನಮ್ಮ ಪಂಚಮುಖ್ಯಾಚಾರ್ಯ ಬರೆದಿದ್ದಾರೆ. ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳು ಒಂದು ಶ್ಲೋಕ ಮಾಡಿದ್ದಾರೆ. ಮತ್ತು ನಾನು ಕೂಡ ಒಂದು ಶ್ಲೋಕವನ್ನ ಕೊನೆಗೆ ಓದ್ತೇನೆ. ನಾನು ಒಂದು ಶ್ಲೋಕವನ್ನು ರಚನೆ ಮಾಡಿಕೊಂಡು ಬಂದೆ. ಇದೇ ಕಾರ್ಯಕ್ರಮದ ಸಲುವಾಗಿ ಸುಷವೀಂದ್ರರ ಮೇಲೆ ಒಂದು ಶ್ಲೋಕವನ್ನು ಮಾಡಿದ್ದೇನೆ. ಇದೇ ರೀತಿ ನಮ್ಮ ತಂದೆಯವರು ಅವರು ಪ್ರಸನ್ನ ಭೂರಮಣ ಅಂತನ್ನೋ ಅಂಕಿತದಿಂದ ಸುಮಾರು 70ಕ್ಕಿಂತ ಹೆಚ್ಚು ಪದ್ಯಗಳನ್ನು ಬರೆದಿದ್ದಾರೆ. ಅದರೊಳಗೆ ನಾನು ಅವಲೋಕನ ಮಾಡಿದಾಗ ಸುಷವೀಂದ್ರ ತೀರ್ಥರ ಬಗ್ಗೆ ಒಂದು ಪದ್ಯವನ್ನು ಬರೆದಿದ್ದಾರೆ. ಅಂದ್ರೆ ಅವರ ಭಾಗ್ಯ ಅಂದ್ರೆ ಅಂತ ಸ್ವಾಮಿಗಳನ್ನು ಸಿಕ್ಕದ್ದೊಂದು, ಅವರ ಮೇಲೆ ಕಾವ್ಯ ರಚನೆ ಮಾಡಿದ್ದೊಂದು, ಅದನ್ನು ಹೇಳ್ತಾ ಇದ್ದೇನೆ. ಶ್ರೀ ಸುಷಮೀಂದ್ರ ತೀರ್ಥರ ಪದ ಕಮಲಕ್ಕೆ ಲೇಸಾಗಿ ವಂದಿಸುವೇನ, ದಾಶರಥಿಯ ಪೂಜೆ ಸೊಸೆನಿಂದಲಿ ಗೈದು, ದಾಶರಥಿಯ ಪೂಜೆ, ದಾಶರಥಿ ಮೂಲ ರಾಮದೇವರು, ದಾಶರಥಿಯ ಪೂಜೆ ಸೊಸೆನಿಂದಲಿ ಗೈದು, ದಾಸ ಜನರಿಗೆಲ್ಲ ತೋಷವ ನೀಡಿದ ಶ್ರೀ ಸುಷಮೀಂದ್ರ ತೀರ್ಥರ ಪದ ಕಮಲಕ್ಕೆ
ಲೇಸಾಗಿ ವಂದಿಸುವೆನು ನಾ. ಶ್ರೀ ರಾಘವೇಂದ್ರನ ಈ ಪದ್ಯ ಓದಿಬಿಟ್ರೆ ಅವ್ರ ಮಹಿಮಾ ಇಲ್ಲೇ ಕಡಿಮೆ. ಶ್ರೀ ರಾಘವೇಂದ್ರನ ಕರುಣ ಸುಪಾತ್ರರು ವಿರಾಗಿ ಕುಲ ಪುಂಗವರು ಭಾಗವತರ ರಾಗವಿಂಪೋಷಿಪರು ನಾಗಾಶಯನ ನಿಗತಿ ಪ್ರಿಯರಾದವರು ಶ್ರೀ ಸುಷಮೀಂದ್ರ ತೀರ್ಥರ ಪದ ಕಮಲಕ್ಕೆ ಲೇಸಾಗಿ ವಂದಿಸುವೆನು ನಾ. ಮಧ್ವ ಮತದ ಸಗ್ರಂಥಗಳನೇಕ ಪ್ರಸಿದ್ಧಿಗೆ ತಂದಿಹರು. ಇವರ ಕಾಲದಲ್ಲಿ ಅವರ ಶ್ರೀಪಾದ ಪುತ್ರರಾಗಿರ್ತಕ್ಕಂಥ ರಾಜ ಗೋಪಾಲಾಚಾರ್ಯರು 108 ಗ್ರಂಥಗಳನ್ನ ನಿರ್ಮಾಣ ಮಾಡಿ ರಘುನಂದನ ತೀರ್ಥರ ಆರಾಧನೆಯಲ್ಲಿ ಪ್ರಕಟ ಮಾಡಿದರು. ಅಂದ್ರೆ ಇವರ ಕಾಲದ ವೈಭವ ಅಂದ್ರೆ ಅನೇಕ ಗ್ರಂಥಗಳ ಒಂದು ಪ್ರಕಾಶನ ಆಗಿದೆ. 108 ಪುಸ್ತಕಗಳನ್ನು ಬರೆದಿದ್ದಾರೆ. ಇವತ್ತು ಅವೆಲ್ಲ ನಾವು ಉಪನ್ಯಾಸ ಬಹಳ ಉಪಯೋಗ ಆಗವ, ಅದನ್ನು ನೆನೆಸ್ಬೇಕು ನಾವೆಲ್ಲ. ನಂತರದಲ್ಲಿ ಮಧ್ವ ಮತದ ಸದ್ಗ್ರಂಥಗಳನೇಕ ಪ್ರಸಿದ್ಧಿಗೆ ತಂದಿಹರು ಸದ್ವೈಷ್ಣವರನ್ನು ಉದ್ಧರಿಸಲೋಸುತ್ತವೆ ದಿಗ್ದೇಶಗಳಲ್ಲಿ ಸಂಚರಿಸುತ್ತಿಹರು ಶ್ರೀ ಸುಷಮೀಂದ್ರ ತೀರ್ಥರ ಪದ ಕಮಲಕ್ಕೆ ಲೇಸಾಗಿ ವಂದಿಸುವೆನು ನಾ. ಹಿಂದಿನ ಜನ್ಮಗಳೊಳು ಗುರು ರಾಜರ ಹಿಂದಿನ ಇಲ್ಲಿ ರಹಸ್ಯ ಇರೋದು. ನಮ್ಮ ತಂದೆಯವರು ಆ ರಹಸ್ಯವನ್ನ ಇಲ್ಲಿ ಪದ್ಯದಲ್ಲಿ ಪ್ರಕಟ ಮಾಡಿದ್ದಾರೆ. ಸುಷಮೀಂದ್ರ ತೀರ್ಥರು ಅಂದ್ರೆ ಯಾರು? ಇವತ್ತು ನಿಮ್ಮ ತಲೆಯಲ್ಲಿ ಇರ್ಬೋದು, ಅವ್ರು ಯಾರಪ್ಪ, ಹಿಂದೆ ಯಾರಿದ್ರು, ಅವ್ರು ಎಷ್ಟು ಪುಣ್ಯ ಮಾಡಿದ್ರು, ಯಾವ ಜನ್ಮದ ಪುಣ್ಯದಿಂದ ಈ ಪೀಠಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ, ಅವರ ಈ ಆರಾಧನೆ ನಡೀಬೇಕಾದ್ರೆ ಏನು ಕಾರಣ, ಇದೆಲ್ಲ ಹಿಂದೆ ನೋಡಿದ್ರೆ ನಮ್ಮ ತಂದೆಯವರು ಬರೀತಾರೆ. ಹಿಂದಿನ ಜನ್ಮಗಳೊಳು ಗುರು ರಾಜರ ಬಂಧುವೆನಿಸಿಧರೆಯೋಳು, ರಾಯರ ಬಂಧುಗಳೇ ಇವರು. ಸಿಂಧು ಶಯನ ಪ್ರಸನ್ನ ಭೂರಮಣನ, ಸಿಂಧು ಶಯನ ಪ್ರಸನ್ನ ಭೂರಮಣನ ಒಂದೇ ಮಾನದಿ ಸ್ತುತಿಪ ತಂದೆ ಅಣ್ಣಾರ್ಯರು ಶ್ರೀ ಸುಷಮೀಂದ್ರ ತೀರ್ಥರ ಪದ ಕಮಲಕ್ಕೆ ಲೇಸಾಗಿ ವಂದಿಸುವೆನು ನಾ. ಇಲ್ಲಿ ರಹಸ್ಯವನ್ನು ಹೇಳಿದ್ದಾರೆ. ಹಿಂದಿನ ಜನ್ಮಗಳು ಗುರುರಾಜರ ಬಂಧುವೆನಿಸಿ. ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಪ್ರಹ್ಲಾದ, ಸಲ್ಹಾದ, ಅನುಹ್ಲಾದ, ರಾಧ. ಪ್ರಹ್ಲಾದ ರಾಜರೇ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಾಗಿ ಅವತಾರ ಮಾಡಿದರು ಅಂತ ನಮಗೆಲ್ಲ ಗೊತ್ತಿದೆ. ಸಲ್ಹಾದರು ಯಾರು? ಜಗನ್ನಾಥದಾಸ. ಪ್ರಹ್ಲಾದರ ತಮ್ಮರಾಗಿರತಕ್ಕಂಥ ಸಲ್ಹಾದರೇ ಜಗನ್ನಾಥದಾಸರಾಗಿ ಒಂದು ಹರಿಕರಾಮಸಾರವನ್ನು ಬರೆದರು. ಹಿಂದೆ ಸಲ್ಹಾದ ಜಲ್ಯರೆಂದೇ ನೀಸೂತ ಪುರಂದರ ಗುರು ಸ್ವಾಮಿ ರಾಜಪ್ರೀತ ಸಿಂಧೂರ ವರದ ಶ್ಯಾಮ ಸುಂದರ ನಾಜ್ಞದಿ ಹಿಂದುವಿನಂತೆ ಮೋಡಿ ಪುನಃ ಜಗದಿ. ಗುಂಡಾಚಾರ್ಯ ಹೇಳಿದ್ರು, ಮಾನ್ಯ ಗುಂಡಾಚಾರ್ಯರು ಸಲ್ಹಾದರೆ ಜಗನ್ನಾಥದಾಸರಾದ ನಂತರ ರಾದರು ಅಂತ ಏನಿದ್ರಲ್ಲ, ಆ ರಾದರೆ ನಮ್ಮ ಸುಷಮೀಂದ್ರ ತೀರ್ಥರಾಗಿ ಅವತಾರ ಮಾಡಿದ್ದಾರೆ ಎನ್ನುವುದನ್ನ ಆ ರಹಸ್ಯವನ್ನು ಇಟ್ಟಿದ್ದಾರೆ. ಅಲ್ಲಿ ಒಂದೊಂದು ಕೂಡ ವಿಶೇಷವಾಗಿರತಕ್ಕಂಥದ್ದು. ರಾದರೆ ಅಂದ್ರೆ ಪ್ರಹ್ಲಾದ, ಸಲ್ಲಾದ, ಅಲ್ಲಾದ ಅಂತ ಅಲ್ಲಾದ ಅಂತ ಹೇಳ್ತಾರೆ. ಆ ಅಲ್ಲಾದರು ಅಂತ ಏನಿದ್ದಾಗ ಅವರೇನ್ ಮಾಡಿದ್ರು ಅಂದ್ರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಅಖಂಡವಾದ ಸೇವೆಯನ್ನು ಮಾಡಲಿಕ್ಕೆ ಅಪ್ಪಣ್ಣಾಚಾರ್ಯ ಆಗಿ ಬಂದಿದ್ರು. ಅದಕ್ಕೆ ಅಣ್ಣಾರ್ಯರು ಅಂತ ಬಂದಿದ್ದಾರೆ. ಅಪ್ಪಣ್ಣಾಚಾರ್ಯರು ಬಿಚ್ಚಾಲಿಯೊಳಗೆ, ಅದು ಬಿಚ್ಚಾಲಿ ಅಲ್ಲ, ಭಿಕ್ಷಾಲಯ, ಎಲ್ಲರೂ ಭಿಕ್ಷಾ ಬೇಡಿ ಬರಬೇಕು, ಅಧ್ಯಯನ ಮಾಡಿ. ಗುರುಕುಲ ಅಲ್ಲಿ, ಗುರುಕುಲದಲ್ಲಿ ಮೊದಲನೇದನ್ನು ಮಧುಕರಿ ವೃತ್ತವನ್ನು ಬೇಡಬೇಕು. ಆ ಊರಲ್ಲಿ ಹೋಗಿ ಮಧುಕರಿ ವೃತ್ತಿಯನ್ನು ಬೇಡಿ ಭಿಕ್ಷೆಯನ್ನು ತೆಗೆದುಕೊಂಡು ಬಂದು ಭೋಜನವನ್ನು ಮಾಡಿ ಅಧ್ಯಯನ ಮಾಡುವಂತ ಕ್ರಮ, ಅದು ಭಿಕ್ಷಾಲಯ. ಅಥವಾ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬಂದು ಇದ್ದಾಗ 12 ವರ್ಷಗಳ ಕಾಲ ಭಿಕ್ಷಾಲಯೊಳಗೆ ರಾಯರಿದ್ದಾಗ ಅವರಿಗೆ ನಿತ್ಯ ಭಿಕ್ಷಾ ಆಗ್ತಿರ್ತಲ್ಲ. ಸ್ವಾಮಿಗಳಿಗೆ ಏನು ಭಿಕ್ಷಾ ಮಾಡ್ತಾರಲ್ಲ, ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರಿಗೆ 12 ವರ್ಷಗಳ ಕಾಲ ಭಿಕ್ಷಾ ಮಾಡಿದ ಆಲಯ ಅದು ಭಿಕ್ಷಾಲಯ, ಅದು ಭಿಕ್ಷಾಲಯ. ಎಂತ ಅದ್ಭುತವಾದದ್ದು. ನಾವು ಒಬ್ಬ ಸ್ವಾಮಿಗಳು ಬಂದು ಭಿಕ್ಷಾ ಮಾಡಿದರೆ ಎಷ್ಟು ಆನಂದ ಅಂತೀವಿ. ಯಥೋದತ್ತ ಅನಂತ ಕಮ್ಮ ಅಂತ ಇದೆಲ್ಲ ಗೊತ್ತಿರಬೇಕು ನಮಗೆ. ವಟೌತು ಬ್ರಾಹ್ಮಣ, ವಟೌತು ಬ್ರಹ್ಮಚಾರಿಸ್ಯ, ವಟೌತು
ಹೇಳ್ತಾ ಇದ್ದಾರೆ, ಬ್ರಹ್ಮಚಾರಿಗಳಿಗೆ ಊಟಕ್ಕೆ ಹಾಕಿದರೆ ಸಮದತ್ತಂ ಸ್ಯಾತ್, ವಟೌತು ಸಮದತ್ತಂ ಸ್ಯಾತ್. ಅಂದ್ರೆ ಒಬ್ಬ ಬ್ರಹ್ಮಚಾರಿಯನ್ನು ಊಟಕ್ಕೆ ಕರೆದ್ರಿ, ಊಟಕ್ಕೆ ಹಾಕಿದ್ರಿ ಅಂದ್ರೆ ನೀವು 10 ರೂಪಾಯಿ ದಕ್ಷಿಣ ಕೊಟ್ಟರೆ 10 ರೂಪಾಯಿ ನಿಮ್ಗೆ ಬರ್ತದೆ. ಸಮದತ್ತಂ ಸ್ಯಾತ್, ಕೊಟ್ಟಷ್ಟೇ ಬರ್ತದೆ, ಹೆಚ್ಚಿಗೆ ಬರೋದು ಅಂತ. ಅದಕ್ಕೆ ಬಹಳ ಮಂದಿ ಊಟಗಳನ್ನ ಕರೆಯೋದು ಬಹಳ ಕಿರಿಕಿರಿ ಇರೋದಿಲ್ಲ, ಆಚಾರ ಗಂಟಿಲ್ಲ. ಹೇಳಿದಂಗೆ ಕೇಳ್ತದೆ, ಮುಂಜಾಗಿರ್ತದೆ, ಬಂದು ಊಟ ಮಾಡೋದು, ಕಡುಬು ಸಹಿತ ಕಡಿಮೆ ತಿಂತದೆ ಪಾಪ, ಭಾಳ 2 ತಿಂತಾನೆ ಸಾಕಂತ. ಇದು ಗೃಹಸ್ಥಾಶ್ರಮಕ್ಕರ 10 ತಿನ್ಸೋದ್ಕಿಂತ 2 ತಿಂದು ಆರಾಮಾಗ್ತದಲ್ಲ, ಹೆಂಗೆ ಊಟಕ್ಕೆ ಅಲ್ಲೆಲ್ಲ. ಬ್ರಹ್ಮಚಾರಿ ತಾನು ಕರೆದು ಬಿಡ್ರಿ ಅಂತ. ಇಲ್ಲಿ ಬ್ರಹ್ಮಚಾರಿನ ಕರೆದ್ರೆ ಏನು ಫಲ? ಸಮದತ್ತಂ ಸ್ಯಾತ್ ಗೃಹಸ್ಥೇ ದ್ವಿಗುಣಂ ಭವೇತ್. ಗೃಹಸ್ಥಾಶ್ರಮಿಗಳು ಬಂದ್ರೆ, ಮದುವೆ ಆದವರು ಬಂದ್ರೆ ಅವರಿಗೆ ನೀವು 10 ರೂಪಾಯಿ ದಕ್ಷಿಣ ಕೊಟ್ಟರೆ ದ್ವಿಗುಣಂ ಭವೇತ್, 20 ರೂಪಾಯಿ ನಿಮ್ಮ ಮನೆಯಲ್ಲಿ ಬಂತು. 10 ರೂಪಾಯಿ ದಕ್ಷಿಣ ಕೊಟ್ರಿ, 20 ರೂಪಾಯಿ ನಿಮ್ಮಲ್ಲಿ ಬಂತು. ಭೋಜನ ಮಾಡಿಸಿದ್ರೆ ಅದು 2 ಪಟ್ಟು ಫಲ ನಿಮಗೆ ಬಂತು. ವಾನಪ್ರಸ್ಥೆ ಶತಗುಣಂ. ಈ 70 ಮೇಲೆ ಮುದುಕರಾಗಿರ್ತಾರೆ ನೋಡ್ರಿ, ಅವರು ಕೊಟ್ಟು ಕರಿಬೇಕು ಇನ್ನೂ ಜಾಸ್ತಿ. ಪಾಪ ಅವ್ರ ಮನೆಯಾಗ ಇನ್ನು ಊಟ ಸೇರಂಗಿಲ್ಲ. ಸಸಿ ಎತ್ತಾದರ ಮಾಡಲಿ, ಚಂದರ ಮಾಡಲಿ. ಯಾಕೋ ನಾಲಿಗೆ ಒಂಥರ ಆಗ್ಯದ. ಅವ್ರ ಮನೆ ನೋಡಿ ಹೆಂಗ್ ಮಾಡ್ತಾರೆ, ಮಂದಿ ಮನೆಯವರು ಜಾಸ್ತಿ ಆಗ್ತದೆ, ಹಂಗಿರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಮುದುಕರನ್ನ ಕರಿಬೇಕು ಊಟಕ್ಕ. ಏನ್ ಸಂತೋಷ ಆಯ್ತವಾ, ಏನ್ ಅಂತ ಕೆಲ ಮಾಡಿದ್ರಿ, ಏನ್ ಹಾಕಿ ಅಂತಿರ್ತಾರ. ಅವ್ರ ಹರಕೆ ಬಹಳ ಇರ್ತದೆ ಮುದುಕರು. ಅದಕ್ಕೆ ವಾನಪ್ರಸ್ಥೆ ಶತಗುಣಂ. 70 ಮೇಲೆ ಏನ್ ಮುದುಕನಾಗಿರ್ತಾರ, ವಾನಪ್ರಸ್ಥವಾಗಿರ್ತಾರ, ಅವರಿಗೆ ನೀವು ಊಟಕ್ಕೆ ಹಾಕಿದ್ರೆ 100 ಪಟ್ಟು ಹೆಚ್ಚಾಗ್ತದೆ ನೀವು ಪುಣ್ಯ. ಇನ್ನೊಬ್ಬರಿದ್ದಾರೆ, ಅವರಿಗೆ ಸ್ವಂತ ಅಡಿಗೆ ಮಾಡಿಕೊಳ್ಳಿಕ್ಕಿರಂಗಿಲ್ಲ, ಸ್ವಂತ ನೀರು ತಗೊಳ್ಳಿಕ್ಕಿರೋದಿಲ್ಲ, ಸ್ವಂತ ಸ್ನಾನ ಮಾಡೋದಿಲ್ಲ. ಕೆಲವರು ಅಂದ್ರೆ ಯಾರೋ ಒಬ್ರು ಸ್ವಾಮಿ ಹತ್ರ ಹೋಗಿದ್ರಂತ, ಯಾಕೋ ಬಂದಿಲ್ಲಲ್ಲ ಚಾತುರ್ಮಾಸಕ್ಕೆ, ಸ್ವಾಮಿ ಪರಾಧೀನಾಗಿರಿ. ಹಿರಿಯರು ಕೈಕಾಲು ಹಿಡಿತವ, ಪರಾಧೀನ ಅಂತಿರ್ತಾರ. ಅದು ಸ್ವಾಮಿ ನಾ ಪರಾಧೀನ ಆಗೀನಿ. ಬೈಬಲ್ ಸ್ವಾಮಿಗಳು, ನೀ ಏನ್ ಪರಾಧೀನ, ನಾ ಪರಾಧೀನ. ಎಂತ ತಲೆ ಬಳಸ್ಕೊಂಡು ಸ್ವಾಮಿ ಹಾಕಿ ಕೂತ್ಕೊಂಡಿನಿ, ಮಂದಿ ಹಾಕಿ. ಅವ್ರು ನೀರು ಹಾಕಿದ್ರೆ ನೀರು, ಅವ್ರು ಅಡಿ ಮಾಡಿದ್ರೆ ಊಟ, ಅವ್ರು ನೀರು ಕೊಟ್ಟರು ನೀರು. ಇಲ್ಲ ಅಂದ್ರೆ ನಮ್ಮ ಹಣೆ ಬಾಲ ಏನದ, ಏನೇ ಬಟ್ಟೆ ಹೋಗಿ ಕೊಟ್ರು ನಾನು ಬಟ್ಟೆ ಹೋಗಂಗಿಲ್ಲ, ನನ್ನ ಸ್ನಾನ ಮಾಡಂಗಿಲ್ಲ, ನನ್ನ ಅಡಿಗೆ ನಾನು ಮಾಡ್ಕೊಳಂಗಿಲ್ಲ. ಹಸಿವಾಗಿ ಅಂತ ಅವ್ರು ಹಾಕಿದ್ರೆ ಹಾಕಬೇಕು, ಇಲ್ಲ ಪರಾಧೀನ ನಾನು, ನೀನಲ್ಲ ಹುಚ್ಚ ಅಂತ. ಹಂಗಾಗಿ ಜಗತ್ತಿನೊಳಗೆ ಅತ್ಯಂತ ಪರಾಧೀನ ಯಾರಂದ್ರೆ ಸ್ವಾಮಿಗಳು. ಪರಾಧೀನ ಇನ್ನೊಂದು ಅರ್ಥ, ಮತ್ತೆ ತಪ್ಪರ್ಥ ಮಾಡ್ಕೊಬಾರ್ದು. ಪರ ಅಂದ್ರೆ ಪರಮಾತ್ಮ, ಅವನ ಅಧೀನಾಗಿ ಮಾತ್ರ ಉಳಿದಿರ್ತಾರೆ ಅವರು ಸ್ವಾಮಿಗಳು. ಅಂದ್ರೆ ಅಷ್ಟು ಎತ್ತರಕ್ಕೆ ಇರ್ತಾರೆ ಅಂತ ಅರ್ಥ. ಶಬ್ದ ಪ್ರಯೋಗ ಮಾಡಿದಾಗ 2 ಅರ್ಥ ಆಯ್ತು. ಅಂತಹ ಸ್ವಾಮಿಗಳಿಗೆ 1 ಸಲ ಭಿಕ್ಷೆ ಮಾಡಿದರೆ ಅನಂತಕಂ, ಒಂದು ಅನಂತ ಫಲ. ಯಥೋದತ್ತಂ ಅನಂತಕಂ ಅಂದ ಮೇಲೆ 1 ದಿವಸ ಮನೆ ಕರೆದು ಯತಿಗಳಿಗೆ ಭೋಜನ ಮಾಡಿಸಿದ್ರೆ ಅವರಿಗೆ ದಕ್ಷಿಣ ಕೊಟ್ಟರೆ ಎಷ್ಟು ಪುಣ್ಯ ಅಂತ ಹೇಳ್ತೀವಿ. 12 ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರು ಬಿಚ್ಚಾಲಯದೊಳಗೆ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದ್ದಾರೆ. ಆ ಪುಣ್ಯದ ರಾಶಿ, ಅದರ ಬೆಟ್ಟ ಎಷ್ಟಿರಬೇಕು ಅಂತ ವಿಚಾರ ಮಾಡಿ ಕಲ್ಪನಾ ಮಾಡಲಿಕ್ಕೆ ಬಿಡುವುದು. ಅದಕ್ಕೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯಶ. ಅಂತಹ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡ್ತಾ ಇದ್ರು ಅಪ್ಪಣ್ಣಾಚಾರ್ಯರು. ಕಾಲು ಒತ್ತುತ್ತಾ ಇರಬೇಕು. ಸ್ವಾಮಿಗಳು ಕೇಳಿದಂತೆ ರಾಯರು, ಅಪ್ಪಣ್ಣ ಸ್ವಾಮಿ ಆಗ್ತೇನು, ನಮ್ಮ ಪೀಠಕ್ಕೆ ಬರ್ತೇನು ಕೇಳಿದ್ರು. ಸ್ವಾಮಿ ನಿಮ್ಮಷ್ಟು ವೈರಾಗ್ಯ ನಮಗಿಲ್ಲ, ಈಗ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಎಲ್ಲ ಆಸೆ ಪೂರ್ಣ ಆಗಬೇಕು. ಅವೆಲ್ಲ ಮೊದಲು ಅಂದ್ರೆ ಪೀಠಕ್ಕೆ ಬರೋದು ಯೋಗ್ಯ. ಸನ್ಯಾಸ ಆಗೋದು ಸರಳ ಅಲ್ಲ, ವೈರಾಗ್ಯ ಬರೋದು ಮೊದಲು. ವೈರಾಗ್ಯನೇ ಪ್ರಾರಂಭ. ನಾವು ಹೇಳ್ತೇವೆ, ಮಾನವರು ವಿಷ್ಣು ತೀರ್ಥರ ಚರಿತ್ರೆ ಕೇಳ್ತೇವೆ. ವೈರಾಗ್ಯ ಬಂದ ಮೇಲೆ ಪೀಠ ತಗೊಂಡಾರ. ಕೆಲವು ಪೀಠ ತಗೊಂಡ ಮೇಲೆ ವೈರಾಗ್ಯ ಬರಬೇಕು ಅಂತ ನಾವು ಹೇಳ್ತಿರ್ತೀವಿ, ಅನ್ಕೋತಿರ್ತೀವಿ. ಅವರು ಅನ್ಕೊಂಡಿರ್ತಾರೆ, ಸ್ವಾಮಿಗಳು ಅಂದಿರ್ತಾರೆ, ನಾ ಇನ್ಯಾನ್ ಸ್ವಾಮಿ ಅದೇ, ಇನ್ಯಾರು ಹಚ್ಕೊಳ್ಬಾರ್ದು, ನಾವು ವೈರಾಗ್ಯ ಇಟ್ಟಿರಬೇಕು ಅಂತ ಅನ್ನೋದು ಬೇರೆ. ವೈರಾಗ್ಯ ಬಂದ ಮೇಲೆ ಸ್ವಾಮಿಗಳಾಗೋದೇ. ಮಂಚದೋಳ್ ಸುಖ ತಲ್ಪರಿ ಮಂಚ ಮೇಲೆ ನೋಡ್ಕೊಂಡಿದ್ರು ಪಾಪ ಅವ್ರ ಆಚಾರ್ಯರು. ಇನ್ನೂ ಸ್ವಾಮಿಗಳಾಗಿಲ್ಲ, ಒಳ್ಳೆ ಸನ್ಯಾಸ ಧರ್ಮ. ಮಂಚ ಇತ್ತು, ಆಚಾರ ಮನೆಯ ಮಂಚ ಇತ್ತು ಅಂದ್ರೆ ಶ್ರೀಮಂತರಿದ್ದಂತ ತಿಳ್ಕೋಬೇಕು. ಮಂಚದೋಳ್ ಸುಖ ತಲ್ಪರಿ ಪದವತ್ತು ತಿರೆ ಮೃಗಲಾಂಚನ ಮುಖಿ ಸೈತರಿ. ಚಂದ್ರಮುಖಿ ಹೆಂಡತಿ ಒಳಗೆ ಚಂದಿದ್ದ. ವೈರಾಗ್ಯ ಬರ್ಲಿಕ್ಕೆ ಕಾರಣನೇ ಇಲ್ಲ. ಇಷ್ಟೆಲ್ಲ ಇದ್ರೆ ವೈರಾಗ್ಯ ಒಬ್ಬಿಟ್ಟು ಹೋಗ್ತಾರ. ಅಲ್ಲ, ಹೆಂಡತಿ ಕಾಟಕ್ಕೆ ಸನ್ಯಾಸ ಆಗ್ಬೋದು, ಹೆಂಡತಿ ಚಂದಿದ್ದ ಅಂತ ಸನ್ಯಾಸಕ್ಕೆ ಹಾಕ್ಬೋದು. ಅದಕ್ಕೆ ಆ ಶ್ಲೋಕ ಹಾಡನೆ ಹೆಂಗೆ ಬರ್ದಾರ, ಚಂದ್ರಮುಖಿ ಇದ್ದಾಳ ಹೆಂಡತಿ ಅಂತ. ಮಂಚದೋಳ್ ಸುಖ ಕಲ್ಪರಿ
ಪದವತ್ತೋತಿರೆ ಮೃಗಲಾಂಛನ ಮುಖಿ ಸಹಿತರಿ ಪವಡಿಸಿರಲೊಂದಿನ ಕಿಂಚಿತ್ತೆಯ ಸ್ವಾಸ್ಥ್ಯದಿ ಹರಿದಾಸ ಪಾಡಿದ ಹರಿದಾಸ ಹಾಡುಕ ಮಂತವಾರದು ಮಡದಿ ಬಾರಳು ಮುಂಚೆ ಮಾಡಿರಿ ಧರ್ಮವೆಂಬುವ ಕಿಂಚ ಗೀತೆಯ ಕೇಳಿದೊಡನೆ ಪ್ರಪಂಚ ಸುಖವನ್ನು ತ್ಯಜಿಸಿ ಹೊರಟರ ಸ್ಮರಿಸೋ ಸಂತತ ಮಾನವ. ಒಂದು ಹಾಡಿಗೆ ವೈರಾಗ್ಯ ಬರೋದೇನ್ರಿ? ನಾವು ಬೆಳತನಕ ಜಾಗರಣೆ ಮಾಡ್ತೀವಿ, ಒಟ್ಟು ವೈರಾಗ್ಯ ಬರುವುದಿಲ್ಲ. ಮುಂದಿನ ಈ ಸಲ ಭಜನಾ ಮಂಡಳಿಗೆ ಬಂದೀನಿ, ಇಷ್ಟು ಆಭರಣ ಹಾಕೊಂಡಿದ್ದೀನಿ, ಮುಂದಿನ ಸಲಕ್ಕೆ ಯಾವ್ದು ಹಾಕೋಬೇಕು ಅಂತ ಚೆಕ್ ಮಾಡಿಟ್ಟಿರ್ತಾರೆ. ಆ ಲೆಕ್ಕ ಅವೆಲ್ಲ ನಮ್ಮ ವೈರಾಗ್ಯ. ಈ ನಾವು ದಾಸವಾಣಿ ಮಾಡ್ತಿರ್ತೀವ್ರಿ, 5 ಬೆರಳಿಗೆ 6 ಉಂಗುರ. ದಾಸವಾಣಿ ಮಾಡೋರು ವೈರಾಗ್ಯ ಹೆಂಗಿರ್ತಂದ್ರೆ 5 ಬೆರಳಿಗೆ 6 ಉಂಗುರ ಹಿಂಗೆ ಕೈಯಾಗ ಹಾಕೊಂಡಿರ್ತಾರೆ, 6 ಬೆರಳು ಉಂಗುರ, 5 ಅದಕ್ಕೊಂದು ಇನ್ನೊಂದು ಎಕ್ಸ್ಟ್ರಾ ಯಾರೋ ಕೊಟ್ಟಿರ್ತಾರೆ ಪಾಪ ಪ್ರಶಸ್ತಿ ಅಂತೇಳಿ. ಹಾಡು ಯಾವುದು ಅಂದ್ರೆ 6 ಸಂಗಡ ಬಾಹೋರಿ. ಯಾರ ಸಂಗಡ ಬಾರೋರಿ? ಯಾರು ಬರೋದು? ನಂಗೆ 6 ಅಂದ್ರೆ ಯಾವ ಕೇಳಿ 6 ಉಂಗುರನೋ ಇನ್ನು ಯಾರು ಸಂಗಡ ಬರೋದಿಲ್ಲ, ವೈರಾಗ್ಯ ಬರೋದಿಲ್ರಿ. ಪುರಾಣ ಹೇಳ್ತಿರ್ತಾರೆ ಆಚಾರ್ಯ, ವೈರಾಗ್ಯ ಬರೋದಿಲ್ಲ. ಪುರಾಣ ಕೇಳಿದವ್ರಿಗೆ ಬಂದಿರ್ತದೆ, ಕೇಳಿದವರಿಗೆ ಬಂದು ಇದ್ದದ್ದೆಲ್ಲ ತಂದು ಹಾಕಿ ಮಂಗಳ ದಿವಸ ಕೊಟ್ಟು, ಆಚಾರ್ಯ ನಿಮ್ಮ ಪುರಾಣ ಕೇಳಿದ್ರೆ ಯಾವುದೂ ಹಿಂದೆ ಬರೋದಿಲ್ಲ ಅಂತ ಖಾತ್ರಿ ಆಗ್ಯದ, ನೀವು ಕೊಟ್ಟಿವಿ ಅಂತ ನಾವು ಕೊಡ್ತಾರೆ. ನಾವು ಹಂಗಾಡ್ಬೇಕಲ್ಲ, ನಮ್ಮಿಂದ ಬರೋದು ಎಲ್ಲ ಕೊಡ್ಬೇಕಲ್ಲ, ತಗೊಂಡು ಇಟ್ಕೊಂಡು ಹೋಗ್ಬಿಡುದ. ಅದಕ್ಕೆ ನಮ್ಮಂಥವ್ರಿಗೆಲ್ಲ ವೈದಿಕರು ಅಂತಾರೆ, ಒಯ್ಯೋದು ಇಕ್ಕೋದು ಅಂತ ಮಂದಿ ಕೊಡಂಗಿಲ್ಲ. ವೈರಾಗ್ಯದ ಪರಿಪಾಠ ಬರಬೇಕಾದ್ರೆ ಬಹಳ ಕಷ್ಟ. ಅಂಥದ್ದು ಅದ್ಭುತವಾಗಿರತಕ್ಕಂತಹ ಬಿಚ್ಚಾಲಿಯೊಳಗೆ ರಾಯರು ಪೀಠಕ್ಕೆ ಬರ್ತೀನಪ್ಪ, ಕೊಡ್ತೀವಿ ಸನ್ಯಾಸ ಅಂದ್ರೆ, ಸ್ವಾಮಿ ಇನ್ನೂ ವೈರಾಗ್ಯ ಬಂದಿಲ್ಲ, ನಾ ಇನ್ನೂ ಸ್ವಲ್ಪ ಮುಗಿಸ್ಕೊಂಡು ಬರ್ತೀನಿ ಅಂತ ಆಗ್ಲಿ ಅಂದ್ರು ರಾಯರು. ಅದಕ್ಕೋಸ್ಕರವಾಗಿ ಅವರೇ ಒಂದು ಗುರು ಜಗನ್ನಾಥದಾಸರಾಗಿರ್ತಾರೆ. ಗುರು ಜಗನ್ನಾಥದಾಸರಾಗಿ ಬಂದು ಸ್ವಲ್ಪ ಅಲ್ಲಿ ಅವರ ಒಳಗ ಅಂತಃಶಕ್ತಿ ಬೇರೆ ಇತ್ತು. ಆದರೆ ಸ್ವಲ್ಪ ಏನೇನು ತಿನ್ನಬೇಕು ಉಣಬೇಕು ಅವೆಲ್ಲ ಇರ್ತಾವ, ಲೌಕಿಕರು ಇರ್ತಾವಲ್ಲ, ಆನಂದವಾಗಿ ಅದನ್ನು ಭೋಜನ ಮಾಡ್ತಾರೆ, ಅಂದ್ರೆ ಸುಖ ಪಡ್ತಾ ಇದ್ರು. ಭೋಗ ನಮಗೆಲ್ಲ ಗೃಹಸ್ಥಾಶ್ರಮಗಳಿಗೆ ಭೋಗರಿ, ಸ್ವಾಮಿಗಳಿಗೆ ಮಾತ್ರ ಉಪವಾಸ ವನವಾಸ ಕಷ್ಟ. ಗೃಹಸ್ಥಾಶ್ರಮಗಳು ಉಪವಾಸ ಇರಬಾರದು. ಏನೋ ಹಿರಿಯರು ಮಾಡ್ಯಾರ, ಶನಿವಾರ ಮಾಡ್ರಿ, ಗುರುವಾರ ಮಾಡ್ರಿ ಇರ್ತಾವಲ್ಲ, ಗಂಡನ ಕಿರಿಕಿರಿ ಅತ್ತಿಮವನ ಕಿರಿಕಿರಿ ಹೋಗ್ಲಿ ಅಂತ ಗುರುವಾರ ಮಾಡ್ರಿ ಅಂತ ಇರ್ತಾರೆ. ಎಲ್ಲ ಸ್ವಲ್ಪ ರಗಡಾಗ್ಯದ್ರಿ ಅಂದ್ಕೊಳ್ಳಿ, ಯಾರೋ ಗುರುವಾರ ಮಾಡು ಅಂದೆಲ್ಲ ಬರೋಬ್ಬರಿ ಆಗ್ತದೆ, ಅವ್ರು ಶಾಂತ ಆಗ್ತಾರೆ, ನೀವು ಎಲ್ಲ ಇರ್ತದ್ರಪ್ಪ. ಅದಕ್ಕೋಸ್ಕರವಾಗಿ ಇದೆಲ್ಲ ಏನಿದೆ ಅಂದ್ರೆ ಗೃಹಸ್ಥಾಶ್ರಮಗಳು, ಒಂದು ಮಾತು ಹೇಳ್ತೀನಿ, ಯಾರೂ ಗೃಹಸ್ಥಾಶ್ರಮಗಳು ಉಪವಾಸಗಳು ಪದ್ಧತಿ ಇಟ್ಕೊಳ್ಬಾರ್ದು. ಮುಂಜಾನೆ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು, ಡಾಕ್ಟ್ರೇ ಹೇಳಿದ್ರೆ ಕೇಳಬೇಕು. ಡಾಕ್ಟ್ರೇ ಹೇಳ್ತಾರೆ ಚಂದಾಗಿ ಊಟ ಮಾಡ್ರಿ ಆರಾಮಿರ್ತೀರಿ ಅಂತ ಅವ್ರ ಮಾತು ಕೇಳಬೇಕು. ಗೃಹಸ್ಥಾಶ್ರಮಗಳು ಸ್ವಾಮಿಗಳಿಗೆ ನಿರ್ವಾಹ ಇಲ್ಲ, ಅವ್ರ ಉಪವಾಸ ವನವಾಸ ಇರ್ತಾವ. ಬ್ರಹ್ಮಚಾರಿಗಳಿಗಂತೂ ಲೆಕ್ಕನೇ ಇಲ್ಲ. ಯಥೇಷ್ಟ ಬ್ರಹ್ಮಚಾರಿನ ಮುಂಜಾನೆ ತಿನ್ನು, ಮಧ್ಯಾಹ್ನ ತಿನ್ನು, ಸಾಯಂಕಾಲ ತಿನ್ನು, 4 ಒಪ್ಪತ್ತು ತಿನ್ನು, ತಿಂದು ಗಟ್ಟಿ ಆಗುವುದು ಅವ್ರಿಗೆ. ಇದು ನಮ್ಮ ಶಾಸ್ತ್ರ. ಆದ್ದರಿಂದ ಆ ಸಂದರ್ಭದೊಳಗೆ ವಿಶೇಷವಾಗಿರತಕ್ಕಂತಹ ಗುರು ಜಗನ್ನಾಥದಾಸರಾದಾಗ ವೈಭವ ಭೋಗ ಪಟ್ಟಿದ್ದಾರೆ. ಅವರೇ ಮುಂದೆ ಗುರು ಜಗನ್ನಾಥದಾಸರೇ ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯೇಂದ್ರಾಚಾರ್ಯರಾಗಿ ಅವತಾರ ಮಾಡಿ, ಅವರಿಗೆ ಯಾವ ಕಾರಣವೂ ಇಲ್ಲ. ಸನ್ಯಾಸ ಸಿಗಬೇಕಂದ್ರೆ 2-3 ಕಾರಣ ಇರ್ತಾವ್ರಿ. ಬಹಳ ದೊಡ್ಡ ವಿದ್ವಾಂಸರು, ಅವರು ಮನೆತಂದವರು, ಅಥವಾ ಏನೋ ಒಂದು ಬಂಧು ಬಾಂಧವರು ಅಂತ ಇರ್ತದೆ, ಅದೆಲ್ಲ ಯಾವುದೂ ಇಲ್ಲ, ಕಾರಣವೇ ಇಲ್ಲ. ಸುಬ್ರಹ್ಮಣ್ಯೇಂದ್ರಾಚಾರ್ಯರಿಗೆ ಆಶ್ರಮ ಆಗಬೇಕಾದ್ರೆ ನೀವು ಎಷ್ಟೇ ಕಾರಣ ತಿಳಿಸುವುದಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ಅಪ್ಪಣ್ಣಾಚಾರ್ಯರಾಗಿದ್ದಾಗ ರಾಯರೇನು ಮಾತು ಕೊಟ್ಟಿದ್ದಾರೆ, ನೀವು ನಮ್ಮ ಪೀಠಕ್ಕೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ರು, ಅದನ್ನು ಸಂಪೂರ್ಣಗೊಳಿಸಿದ ರಾಯರ ಅನುಗ್ರಹ ಸುಷಮೇಂದ್ರ ತೀರ್ಥರ ಮೇಲೆ ಆಗಿದ್ದರಿಂದ ನಡೆದಾಡುವ ರಾಯರು ಅವರು ಪ್ರಸಿದ್ಧರಾಗಿದ್ದಾರೆ. ಅದಕ್ಕೆ ಅವರ ಮೇಲೆ ಶ್ಲೋಕ ಮಾಡಿದ್ದಾರೆ. ಚಲಶ್ರೀ ರಾಘವೇಂದ್ರಾಖ್ಯ. ಚಲತ್ ಅಂದ್ರೆ ನಡೆದಾಡುವ, ಸಂಸ್ಕೃತದೊಳಗೆ ಹೆಂಗೆ ಹೇಳ್ತಾರೆ, ಚಲತ್ ಅಂದ್ರೆ ನಡೆದಾಡುವ. ಶ್ರೀ ರಾಘವೇಂದ್ರಾಖ್ಯ ಗುರೋ ಪೂರ್ಣ ಕೃಪಾಲಮಃ. ರಾಘವೇಂದ್ರ ಸ್ವಾಮಿಗಳವರ ಪೂರ್ಣ ಕೃಪೆಗೆ ಪಾತ್ರರಾದವರು ಅಂದ್ರೆ ಅಪ್ಪಣ್ಣಾಚಾರ್ಯರು. ಅವರೇ ಗುರು ಜಗನ್ನಾಥದಾಸರು. ಅವರೇ ವಿಶೇಷವಾಗಿ ಸುಷಮೇಂದ್ರ ತೀರ್ಥರಾಗಿ ಬಂದು ನಮ್ಮ ಪೀಠಕ್ಕೆ, ನಮ್ಮ ಯಾವ ಈ ಪರಂಪರೆಯಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಹುದು. ಸುಷಮೀಂದ್ರ ಗುರುರ್ಜಿಯಾತ್ ಇತಿಮೇ ನಿತ್ಯವವ್ಯಯಂ. ನಿತ್ಯವೂ ಕೂಡ ಆ ಸುಷಮೇಂದ್ರ ತೀರ್ಥರು ಗೆಲ್ಲಲಿ ಅಂತ ಹೇಳ್ತಾ ಇದ್ದಾರೆ.
ಶಮೋ ಮನ್ನಿಷ್ಠತಾ ಬುದ್ಧೇ ಸುಷಮೀಂದ್ರ ಅಂತ ಹೆಸರಿಟ್ಟರಲ್ಲ ಅವರಿಗೆ ಸಾರ್ಥಕ ಆಗಬೇಕಲ್ಲ. ಯಾವಾಗಲೂ ಒಂದು ಹೆಸರಿಟ್ಟಾಗ ಆ ಹೆಸರು ಸಾರ್ಥಕ ಆಗಬೇಕು. ಅದು ಸಾರ್ಥಕ ಆಗುವಾಗ ಗುರುಗಳ ಅನುಗ್ರಹ ಇರಬೇಕು. ತಂದೆ ತಾಯಿಗಳು ಅಷ್ಟೇ, ದೇವರ ಅನುಗ್ರಹದಿಂದ ಮಕ್ಕಳಿಗೆ ಹೆಸರಿಡುವಾಗ ತೊಟ್ಟಲಲ್ಲಿ ಪ್ರಾರ್ಥನೆ ಮಾಡಿಡಬೇಕು. ಅಂದ್ರೆ ಅವರಿಗೆ ಸಾರ್ಥಕ, ಅಂದ್ರೆ ಭಗವಂತ ಅದನ್ನು ಸಾರ್ಥಕ ಮಾಡಬೇಕು. ಯಶೋಧಾದೇವಿಗೆ ಅವರ ತವ್ರ ಮನೆಯವರು ಯಶೋಧ ಅಂತ ಹೆಸರಿಟ್ಟಿದ್ರು ಅಂತ. ತವ್ರ ಮನೆಗೆ ಇಟ್ಟ ಹೆಸರು ತೊಟ್ಟಲಾಗ ಯಶೋಧಾಬಾಯಿ ಅಂತ ಹೆಸರಿಟ್ಟಿದ್ರು. ಪಾಪ ನಮ್ಮವರು ನಿಮ್ಮವರು ಇಟ್ಟಿರ್ತಾರೆ, ರಗಡ ಮಂದಿ ಇರ್ತಾರೆ, ತಾಯಂದ್ರಿಗೆ ಇಟ್ಟಿರ್ತಾರೆ. ಗಂಗಾಬಾಯಿ, ತುಂಗಾಬಾಯಿ, ಯಮುನಾಬಾಯಿ, ಗೋದಾವರಿ ಬಾಯಿ, 4 ಜನ ನಳ ತಿರುಗಿಸಿದ್ರು ಒಂದು ಹನಿ ನೀರಿಲ್ಲ, ನದಿಯಾಗೂ ನೀರಿಲ್ಲ, ಬಾವಿಗೂ ನೀರಿಲ್ಲ. ಹೆಸರು ಗಂಗಾಬಾಯಿ, ಕೃಷ್ಣಾಬಾಯಿ, ಗೋದಾವರಿ ಬಾಯಿ. ತಗೊಂಡು ಏನ್ ಮಾಡೋಣ ನಾವು? ಮೊದಲು ಹೆಣ್ಮಕ್ಳ ಹೆಸರು ಹಿಂಗಿಟ್ರೆ ಆಕೆ ಯಶೋಧ ಅಂತ ಇಟ್ಟಿದ್ರು. ಯಶೋಧ ಅಂದ್ರೆ ಏನರ್ಥ? ಯಶ ಅಂದ್ರೆ ಕೀರ್ತಿ, ದಾ ಅಂದ್ರೆ ಕೊಟ್ಟವಳು. ಅರ್ಥ ಆಯ್ತಾ? ಯಶ ಅಂದ್ರೇನು? ಗೌರವ. ಗಂಡನ ಮನೆಗೂ ತವರು ಮನೆಗೂ ಕೀರ್ತಿಯನ್ನು ಕೊಡಲಿ ನಮ್ಮ ಮಗಳು ಅಂತ ಯಶೋಧ ಅಂತ ಹೆಸರಿಟ್ಟಿದ್ರು. ಮದುವೆ ಮಾಡ್ಕೊಂಡು ನಂದನ ಮನೆಗೆ ಬಂದಿದ್ದು. ಒಬ್ಬ ಹೆಣ್ಣು ಮಗಳು ಕೀರ್ತಿವಂತರಾಗಬೇಕಾದ್ರೆ ಏನಾಗಬೇಕು ಹೇಳಿ? ಬಹಳ ಕೆಲಸ ಮಾಡಿದ್ರೆ ಕೀರ್ತಿವಂತ ಆಗೋದಿಲ್ಲ. ಗಂಡನ ಮನೆಗೆ ಭಾರಿ ಕೆಲಸ ಮಾಡ್ಲಿಕ್ಕೆ ಈ ಮಂದಿ ಸುಮ್ಮನಿರೋದ್ರಿ. ಲಗ್ನ ಆಗಿ 1 ವಾರ ಆಗಿರೋದು, ಆಮೇಲೆ ದಾಳಿ ಇಟ್ಬಿಡ್ತಾರೆ ಮನೆ. ಸತ್ಯನಾರಾಯಣ ಪೂಜೆ ಮುಗಿದ ಸಸಿ ಹೆಂಗಿದ್ದಾಳೆ ಅವಸರ ಕೇಳಲಿಕ್ಕೆ. ಹೊಸ ಸಸಿ ಹೆಂಗಿದ್ದಾಳೆ ಅಂತ ಅಂದ್ರೆ ಅವ್ರು ಏನಾರ ಪ್ರಾಬ್ಲಮ್ ಹೇಳ್ತಾರೇನೋ, ಅತ್ತಿ ಚಾಡ ಹೇಳ್ತಾರೇನೋ, ಏನು ಕಡಿಮೆ ಮಾಡ್ಕೊಂಡು ಎಲ್ಲಿಂದ ಮಾಡ್ಕೊಂಡು ಏನೋ ಹಣೆ ಬರಹ ಅಂತಾರೇನೋ ಅಂತ ಇವ್ರಿಗೆ. ಯಾಕೆ ಹೇಳಿದ್ರು, ಈಕೆ ನಮ್ಮ ಮನೆಗೆ ಆ ಸೊಸೆ ಬಂದಾಗಿಂದ ಸೊಸೆ ಅಂತ ಬಂದಿಲ್ಲ, ಮಗಳು ಬಂದಂಗ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಯಾವ ಕೆಲಸನೂ ನಿಂದ್ರೋದು. ನನ್ನ ಕೆಲಸ ಬಿಡಿಸಾಳ. ನಮ್ಮ ಮನೆಯೊಳಗೆಲ್ಲಾನು ಮಾಡ್ತಾಳೆ. ಗಂಡನ ಸೇವಾ ಮಾಡ್ತಾಳೆ, ಮೈದೊಂದು ಅನುಕೂಲ ಮಾಡಿಕೊಡ್ತಾಳೆ, ಕತ್ತಿ ಮಾವ ಸೇವಾ ಮಾಡ್ತಾಳೆ. ಮನೆಯೊಳಗೆ ಯಾವ ಕೊರತೆಯೂ ಇಲ್ಲದಂತೆ ಮಾಡಿ ಇಡೀ ಮನೆಯನ್ನ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಅತ್ತೇನೋ ಸಂತೋಷದಿಂದ ಹೇಳಿದ್ರು, ಕೇಳಲಿಕ್ಕೆ ದುಃಖ ಆಯ್ತು. ಪ್ರಾಬ್ಲಮ್ ಇಲ್ಲ, ಏನಪ್ಪ ಇದು ಆದರೆ ಅನ್ನೋ ಮುಂದೆ ಯಾರು ಅತ್ತೆ ಆದರೆ ಕೂಡ್ಲಿಕ್ಕೆ ಹಾಗ ಏನು ಹಂಗ ಆದರೆ ಅಂದ್ರೆ ಏನೋ ಅದ ಅದನ್ನ ಹೇಗೆ ಏನಿಲ್ಲ. ಲಗ್ನ 2 ವರ್ಷ ಆದರೂ ಮಕ್ಕಳಾಗಿಲ್ಲ. ಈ ಮಕ್ಕಳಾಗಿಲ್ಲ ಅನ್ನೋದೇ ಮುಖ್ಯ. ಸೊಸೆ ಬಂದವಳು ಯಕ್ಷೇಮ ಮಾಡ್ತಾಳೆ ಮುಖ್ಯ ಅಲ್ಲ. ಮನೆತನಕ್ಕೆ ಒಂದು ವಂಶದ ಕುಡಿಯನ್ನು ಕೊಡಬೇಕು, ಅವಳು ತಾಯಿ ಅನಿಸ್ಕೊಳ್ಬೇಕು. ಇದು ನಮ್ಮ ದೇಶದ ಸಂಸ್ಕೃತಿ. ಯಶೋಧಾದೇವಿ ಮಕ್ಕಳಾಗಿ ಅಂತ ಕೇಳಿದ್ರು. ಎಂತ ಮಗ ಆಗಿದ್ದಾನೆ ಅಂದ್ರೆ ಎಂದೆಂದೂ ಯಾರಿಗೂ ಮಗ ಆಗದೆ ಮಗ ಆಗುವುದಿಲ್ಲ. ಅಜನ್ಮನಸ್ತಸ್ಯ ಈ ಜನ್ಮ ಕಾಳಿ. ಜನನ ಇಲ್ಲದವನು, ಮರಣ ಇಲ್ಲದವನು ನಾರಾಯಣ ಪರಮಾತ್ಮ, ಇವರ ಭಕ್ತಿಗೆ ಬಲಿದು ಯಶೋಧಾದೇವಿಯ ಮನೆಯಲ್ಲಿ ಕೃಷ್ಣನಾಗಿ ಅವತಾರ ಮಾಡಿನಲ್ಲ, ಇಂಥ ಕೂಸಿ ನಡೆದಾಳ ಮತ್ತು ಕೀರ್ತಿ ಅಂತ ಬರಲಿಕ್ಕಿಲ್ಲ. ತವ್ರ ಮನೆಗೂ ಬಂತು, ಗಂಡನ ಮನೆಗೂ ಬಂತು. ಯಶೋಧ ಏನ್ ಪುಣ್ಯ ಮಾಡ್ಯಾಳ್ರಿ ಎಂದು ಮಾಧವ ಸ್ವಾಮಿ ಹೇಳಿದ್ರು. ಪುಣ್ಯ ಮಾಡಿಲ್ಲ, ಆ ಪುಣ್ಯ ಮಾಡುವಂತೂ ಇರಲಿ. ದೇವರ ಸಂಕಲ್ಪ ಮಾಡಿದಂತ ಇವರ ಮನೆಯಲ್ಲಿ ನಾ ಇರಬೇಕು. ಏಷಃ ಏನ ಮೃಣತೆ ತೇನ ಲಭ್ಯ. ನೋಡ್ರಿ, ನಮ್ಮ ಹೆಸರು ಸಾರ್ಥಕ ಆಗಬೇಕಾದ್ರೆ ಭಗವಂತನ ಸಂಕಲ್ಪ ಇರಬೇಕು. ಅಪ್ಪ ಅಮ್ಮನ ಆಸೆ ಇದ್ರೂ ಆಗೋಂಗಿಲ್ಲ, ನಮ್ಮ ಅಪೇಕ್ಷೆ ಇದ್ರೂ ಆಗೋದಿಲ್ಲ. ನಾವು ಅಪೇಕ್ಷೆ ಪಟ್ಟು ಈ ವಂಶಕ್ಕೆ ಕೀರ್ತಿ ಕೊಡಬೇಕು ಅಂದ್ರೆ ನಮ್ಮ ಕಡೆಯಿಂದ ಆಗೋದಿಲ್ಲ. ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನ ಮಾಡಬೇಕು, ಅವ್ರನ್ನ ಬಹಳ ಕೀರ್ತಿವಂತರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಇದೆಲ್ಲಿ ಆಗ್ತದೆ ಅಂದ್ರೆ ಭಗವಂತ ಸಂಕಲ್ಪ ಮಾಡಿದರೆ. ಭಗವಂತ ಸಂಕಲ್ಪ ಮಾಡಬೇಕು. ರಾಯರಂತಹ ಗುರುಗಳು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಏನಮ್ದು ನಮ್ಮ ಅನಾಥಂ ಬುದ್ಧರ ಅಂತ ವಾಯುದೇವರಿಗೆ ಹೇಳ್ತಾರೆ. ಈ ವಾಯುದೇವರು ಕೂತಾರಲ್ಲ ಅವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು. ಇಲ್ಲೆಲ್ಲ ನಮ್ದು ಆಫೀಸ್ ಕೆಲಸ ಇದ್ದಂಗ್ರಿ. ಒಮ್ಮೆ ಡೈರೆಕ್ಟ್ ಹೋಗಂಗಿಲ್ಲ DC ಕಡೆ, ಅಲ್ಲಿ ಕೂತಿರ್ತಾರ, ನಾನು ಬಿಟ್ಟು ಹೋಗ್ಲಿಕ್ಕೆ ಆಗಿಲ್ಲ ಅಂತ ಎಲ್ಲ ಮಾಡಿ ಸಂಜೆ ಕೊಟ್ಟ ಮೇಲೆ ತಹಸೀಲ್ದಾರ್ ಹತ್ರ ಹೋಗುದು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮಗೆ ಆದರೆ ವಾಯುದೇವರಿಗೆ ರೆಕಮೆಂಡು, ವಾಯುದೇವರು ಪರಮಾತ್ಮನಿಗೆ ರೆಕಮೆಂಡ್ ಮಾಡಿ ನಮ್ಮ ಮೋಕ್ಷ ಕಳಿಸ್ಲಿಕ್ಕೆ ಪ್ರಾತಃ ಸಂಕಲ್ಪ ಗದ್ಯಾನವನ್ನು ಮಾಡಿದ್ದಾರೆ. ಮತ್ತೆ ಸುಷಮೇಂದ್ರ ಕೂತರು ಯಾರನ್ನ ಹೇಳಿದ್ದಾರೆ ಈಗ ಅಂದ್ರೆ ರಾಯರು ಹೇಳ್ತಿದ್ದ. ಅವರೇ ಒಂದು ಸಾಕ್ಷಿ. ರಾಯರ ಮಹಿಮಾ ಅಪ್ಪಣ್ಣಾಚಾರ್ಯರು ಅವಾಗ ಬರೆದುಬಿಟ್ರು. ಯಾವಾಗ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ವೃಂದಾವನ ಪ್ರವೇಶ ಮಾಡಿದ ತಕ್ಷಣ ಸ್ವಲ್ಪೇ ಹೊತ್ತಿನಲ್ಲಿ ಶ್ರೀ ಪೂರ್ಣಬೋಧ ಗುರುತೀರ್ಥ ವಯೋಬ್ಧಿ ಪಾರಾಯಣ ಬಿಚ್ಚಾಲೆಯಿಂದ ನಡ್ಕೋತಾರೆ. ಕಾಲು ನಡಿಗೆಯಿಂದ ನದಿಯನ್ನು ದಾಟಿ ರಾಯರ ವೃಂದಾವನ ಹತ್ರ ಬರೋದಕ್ಕೆ ಅಲ್ಲಿಗೆ ನಿಂತು ಬಿಡಿತು.
ವಿಭೂತಿರತುಲ. ಈ ಅಲ್ಲಿ ತನಕ ಬಂದಿದೆ. ಮುಂದೆ ಶಬ್ದಗಳು ಬೇಕಾಗಿದ್ದು, ಆ ಶ್ಲೋಕ ಪೂರ್ಣ ಆಗಬೇಕಾಗಿತ್ತು. ಪೂರ್ಣ ಮಾಡಿದವರು ಯಾರು? ಒಳಗಿದ್ದ ರಾಯರಂದರು. ಸಾಕ್ಷಿ ಹಯಾ ಸ್ತೋತ್ರಹಿ ಅಂದ ತಕ್ಷಣ ಕಂಠ ಹೋಗಿ ಕಣ್ಣೀರು ಧಾರೆಯನ್ನು ಸುರಿಸಿ, ನೀವು ನಮ್ಮ ದರ್ಶನ ಕೊಡಲಿಲ್ಲ, ಅನುಗ್ರಹ ಮಾಡಲಿಲ್ಲ ಅಂತ ರಾಯರ ಸ್ತೋತ್ರ ಬರೆದಿದ್ದಾರೆ. ಇವತ್ತು ಆ ಸ್ತೋತ್ರವನ್ನು ಹೇಳಿ ನಾವು ಅನುಗ್ರಹ ಪಡ್ಕೊಳ್ತಾ ಇದ್ದೇವೆ. ಮನೆ ಮನೆಗಳಲ್ಲಿ ರಾಯರ ಸ್ತೋತ್ರ, ರಾಯರ ಸ್ತೋತ್ರ, ರಾಯರ ಭಜನೆ, ರಾಯರ ಸ್ತೋತ್ರಗಳು, ರಾಯರ ಒಂದು ಗುಣಗಾನವನ್ನು ಮಾಡ್ತಾ ಇದ್ದಾರೆ ಇಡೀ ಜಗತ್ತು ಎಲ್ಲ ಕೂಡ. ಅಪ್ಪಣ್ಣಾಚಾರ್ಯ ಅವತ್ತೇ ಬಂದಿದ್ದಾರೆ. ಅದಕ್ಕೆ ರಾಯರಂದ್ರಂತೆ ಇವತ್ತಿನ ಆರಾಧನೆಗೆ ಬಹಳ ಮುಖ್ಯವಾದ ವಿಷಯ ಹೇಳ್ತೇನೆ, ಕೇಳಿದ್ರೆ ಎಲ್ಲ. ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದೊಳಗೆ ರಾಯರ ಮಹಿಮಾಯನ್ನು ವರ್ಣನ ಮಾಡಿದ್ದಾರೆ. ಅದು ಖರೇನೋ ಸುಳ್ಳು ಅಂತ ತೋರಿಸಲಿಕ್ಕೆ ಸುಷಮೀಂದ್ರರನ್ನ ಕರೆದು ಅವರೊಳಗೆ ನಿಂತುಕೊಂಡು ರಾಯರ ಅದ್ಭುತವಾದ ಮಹಿಮೆಯನ್ನು ಪ್ರಕಟ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಇವತ್ತು ಇಷ್ಟಾದ್ರೆ ಸಾಕು ಆರಾಧನೆ. ಸುಷಮೀಂದ್ರರನ್ನು ಕೊಟ್ಟಿದ್ದೇನಪ್ಪ, ರಾಯರ ಸ್ತೋತ್ರ ಮಾಡ್ತಿರಲ್ಲ, ಅಲ್ಲೆಲ್ಲ ಇಲ್ಲಿದೆ ನೋಡಿ ಅಂತಹ ಸುಷಮೀಂದ್ರ ತೀರ್ಥರ ಮಹಿಮೆಯನ್ನ ವರ್ಣನೆ ಮಾಡುವಾಗ ಅವರ ನಾಮ ಸುಷಮೀಂದ್ರ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕ ಬರೆದಿದ್ದಾರೆ. ಅವರದೇ ತಗೊಂಡಿದ್ದೇನೆ ನಾನು. ಶಮೋ ಮನ್ನಿಷ್ಠತಾ ಬುದ್ಧೇ ಇತಿ ವಾಕ್ಯಾನುಸಾರತಃ ಸುಷಮೀಂದ್ರಾಭಿಧಾವಪ್ತಿ ಸಿತ ಪ್ರಜ್ಞತ್ವಮಸ್ಯೈ. ಶಮ ದಮಾದಿ ಸಂಪನ್ನ ಅಂತ ಈ ಸುಧಾದಿ ಗ್ರಂಥಗಳನ್ನು ಓದಬೇಕಾದ್ರೆ ಓಂ ಅಥಾದೋ ಬ್ರಹ್ಮಜ್ಞಾಸ ಓಂ ಅಥ ಅಧಿಕಾರ ಪ್ರಾಪ್ತನಂತರಂ ಅಂತ ಏನು ಹೇಳ್ತಾರೆ. ಅಧಿಕಾರ ಪ್ರಾಪ್ತನಂತರ ಅಂದ್ರೇನು? ಶಮದ ಮಹಾಮದಃ ಮೋಕ್ಷೋಹೋ. ಶಮದಮಾದಿ ಸಂಪನ್ನ ಗುಣಸಂಪನ್ನನಾದ ಮೇಲೆ ಬ್ರಹ್ಮ ಜಿಜ್ಞಾಸ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಬರ್ತದೆ. ಈಗ ವಿದ್ಯಾಪೀಠಕ್ಕೆ ಓದಲಿಕ್ಕೆ ಏನು ಬರ್ತಾರಲ್ಲ ವಿದ್ಯಾರ್ಥಿಗಳು, ಅವರೆಂಥವ್ರು ಇರಬೇಕು ಅಂತ ಸಂಕಲ್ಪ. ಉಪನಿಷತ್ ಕಾಲದಲ್ಲಿ ಹೇಳಿದ್ದಾರೆ, ಈ ಕಾಲದಲ್ಲೆಲ್ಲ. ಉಪನಿಷತ್ ಕಾಲದಲ್ಲಿ ಏನು ಹೇಳಿದ್ದಾರೆ? ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಗುರುಗಳು ಯಜ್ಞ ಮಾಡ್ತಾರಂತ. ಶಮ ದಮಾದಿ ಗುಣಸಂಪನ್ನರಾದ ವಿದ್ಯಾರ್ಥಿಗಳು ಬಂದು ಅಧ್ಯಯನ ಮಾಡಿ ಹೋಗಲಿ ಅಂತ ಗುರುಗಳು ಸ್ತೋತ್ರ ಮಾಡ್ತಾರಂತ. ಅಂದ ಮೇಲೆ ರಾಯರ ಪೀಠಕ್ಕೆ ಬಂದ ಸುಷಮೀಂದ್ರ ತೀರ್ಥರಲ್ಲಿ ಶಮ ಅಂತ ಗುಣ ಇತ್ತು ಅಂತ. ಇವರಲ್ಲಿ ಏನು ನೋಡಿಕೊಟ್ಟಿದ್ದಾರೆ ಅಂದ್ರೆ ಶಮ. ಶಮ ಅಂದ್ರೆ ಮನ್ನಿಷ್ಠತಾ ಬುದ್ಧೇಹೇ. ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಮನ್ನಿಷ್ಠತಾ ಅಂದ್ರೇನು? ಭಗವನ್ನಿಷ್ಠತಾ ಬುದ್ಧೇಹೇ. ದೇವರಲ್ಲಿ ಮಾತ್ರ ನಿಷ್ಠೆ, ಇನ್ನು ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತ ಗುಣ ಇದ್ದದ್ದರಿಂದ ಸುಷಮೀಂದ್ರ ತೀರ್ಥರನ್ನ ಆ ಪೀಠಕ್ಕೆ ಅಲಂಕರಿಸಿ ಸುಷಮೀಂದ್ರ ತೀರ್ಥರು ಅಂತ. ಇದು ಸುಷಮೀಂದ್ರ ತೀರ್ಥ ಶಬ್ದಕ್ಕೆ ಅರ್ಥ. ಶಮಿ ಅಂದ್ರೆ ಶಮಗುಣ. ಶಮಗುಣ ಅಂದ್ರೇನು? ದೇವರನ್ನ ಬಿಟ್ಟು ಇನ್ನೇನು ಬೇಡ ಅನ್ನೋ ಬುದ್ಧಿ ನಮಗ್ ಬರ್ತದೇನ್ರಿ? ನಾವು ಅವ್ರ ಹೆಸರನ್ನ ಯಾರೋ ಹುಡುಗರು ಇಟ್ಟಿರ್ಬೋದು. ಏನಪ್ಪಾ ನಿಮ್ಮ ಹೆಸರು ಅಂತ ಕೇಳಿದ ಒಬ್ಬ ಹುಡುಗಿದ್ದ, ಸುಷಮೀಂದ್ರ ಅಂದ. ಯಾಕೆ ಇಟ್ಟಾರ? ಒಂದು ಸುಷಮೀಂದ್ರ ಸ್ವಾಮಿ ಹೆಸರು ಇಟ್ಟಾರೆ ಅಲ್ಲ, ಅವ್ರು ಹಂಗಿದ್ದಾರೆ, ಇವನ್ ಹೆಂಗಿರ್ಬೇಕು? ಇವನ್ನೆಲ್ಲ ಬಿಟ್ಟು ಇರ್ಲಿಕ್ಕೆ ಆಗ್ತದ? ಶಮೋ ಮನ್ನಿಷ್ಠತಾ ಬುದ್ಧಿ ಇರ್ಲಿಕ್ಕೆ ಸಾಧ್ಯನಾ? ಸುಷಮೀಂದ್ರ ತೀರ್ಥರ ಯೋಗ್ಯತೆ ಅಲ್ಲಿದೆ. ಶಮೋ ಮನ್ನಿಷ್ಠತಾ ಬುದ್ಧಿ. ನೀವು 10 ಲಕ್ಷ ರೂಪಾಯಿ ಇಡ್ರಿ, ನೋಡ್ತಿದ್ದಿಲ್ಲ. ಕೆಲವರೇನು ತಿಳ್ಕೊಂಡ್ರು, ತಿಳಿತಿದ್ದಿಲ್ಲ. ಅವ್ರು ಏನ್ ನೋಟು ಏನ್ ರೊಕ್ಕ ತಿಳಿತಿದ್ದಿಲ್ಲ ಅಂತ ಬಿಟ್ಟು ಅದನ್ನು ತಿಳ್ಕೊಂಡಿದ್ರು. ಅಲ್ಲ ನೋಡ್ರಿ, ಜಗತ್ತಿನಾಗ ಒಂದು ಹೇಳ್ತೇನೆ ನಿಮ್ಗೆ, ಯಾವ ವ್ಯಕ್ತಿಗೆ ದುಡ್ಡು ಕೊಟ್ರೆ ಇದು ನನಗೆ ಬೇಡ ಅಂತ ಅನ್ನೋದೇ ಬುದ್ಧಿ ಇದ್ದೋ ಇಲ್ಲಿ ಇಲ್ಲೋ ನೋಡಿ. ಬೇಕಾದ್ರೆ ಒಂದು ಹುಚ್ಚಗ ಒಂದು ನೋಟಿನ ಕಟ್ಟು ಕೊಡ್ರಿ, ಖುಷಿಯಿಂದ ಹೋಗ್ತಾನ, ಅವ್ನಿಗೆ ಗೊತ್ತಾಗ್ತದೆ ಇದು ಅವ್ನು ಕೊಟ್ಟಾರಂತ. ಒಂದು ಏನೋ ಗೊತ್ತಿಲ್ಲದ ಕೂಸಿರ್ತದಲ್ಲ ಮಗು, ತಾಯಿ ಎತ್ಕೊಂಡಿರ್ತಾಳ, ನೀವು ಬೇಕಾದ್ರೆ ಒಂದು 500 ರೂಪಾಯಿ ನೋಟ್ ಕೊಡ್ರಿ, ಕಿಲಿ 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 ನಗ್ತದಲ್ಲ, ಅಳೋ ಕೂಸ್ ಬಿಟ್ಟು ಬಿಡ್ತದ. ಅದಕ್ಕೂ ಗೊತ್ತಾಗ್ತದೆ ನಮ್ಗೆ 500 ರೂಪಾಯಿ ಕೊಟ್ಟಿರೋದು. ದುಡ್ಡು ರೊಕ್ಕ ಸಂಪತ್ತು ಅನ್ನೋದು ಮುಟ್ಟಿದ ತಕ್ಷಣ ಆನಂದ ಆಗಲಾರ್ದವ್ರು ಯಾರಿದ್ದಾರೆ ಜಗತ್ತು? ನಮ್ಮೆಲ್ಲ ಒಂದು ಅನುಭವ ಹೇಳ್ತಿರ್ತೇನೆ. ಮಂತ್ರಾಕ್ಷತೆ ಕೊಡ್ತಿರ್ತೀವಲ್ಲ, ಮಂತ್ರಾಕ್ಷತೆ ಕೊಡುವಾಗ ಏನ್ ಮಾಡ್ತಾರೆ, ಕೆಲವರು ತಮ್ಮ ಯೋಗ್ಯತಾ ದಕ್ಷಿಣ ಹಾಕ್ತಿರ್ತಾರೆ. ಕೆಲವರು 10 ರೂಪಾಯಿ ಕಾಯಿನ್ ಹಾಕ್ತಾರೆ, ಕೆಲವರು 5 ರೂಪಾಯಿ ಹಾಕ್ತಾರೆ, ಕೆಲವರು 50 ಹಾಕ್ತಾರೆ, ಕೆಲವರು 500 ಹಾಕ್ತಾರೆ. ಹಾಕೋ ಕಾಲಕ್ಕೆ ಹಿಂಗೆ ಮಂತ್ರಾಕ್ಷತೆ ಕೊಡ್ತಿರ್ತೀವಲ್ಲ, 10 ರೂಪಾಯಿ ಹಾಕಿ ನೋಡ್ರಿ, ನೈ ಇನ್ನೊಳ್ಬಿಟ್ಟಿರ್ತಾವ ನಾವು. 500 ರೂಪಾಯಿ ಹಾಕಿದ ಕೂಡಲೇ ನನಗೆ ಮಂತ್ರಾಕ್ಷತೆ ಕೊಡ್ಬೇಕಾದ್ರೆ ಯಾರು ನೀವು ಏನ್ ಕೆಲಸ ಮಾಡ್ತೀರಿ, ಎಲ್ಲಿದ್ದೀರಿ, ನಿಮ್ಮ ಅಡ್ರೆಸ್ ಎಲ್ಲದ, ಇವು ಕಾರ್ಬಾರ್ ಶುರು ಆಗ್ತಾವ.
10, 5 ಕೊಟ್ಟವ ಹಣ ಬರ್ಕೊಟ್ಟದ್ ನಡಿ. ಆ ಮುಖದಲ್ಲಿ ವ್ಯತ್ಯಾಸಗಳು ಆಗ್ತಿರ್ತದೆ. ಎಂಥ ಪಂಡಿತರೇ ಇರಲಿ, ಎಷ್ಟ ಓದ್ಕೊಂಡಿರಲಿ, ದುಡ್ಡನ್ನು ನೋಡಿದ ತಕ್ಷಣ ಮುಖದ ಚರ್ಯ ಬದಲಾಗ್ತದೆ. ನನ್ನ ಅನುಭವ ಅಲ್ಲ, ನಿಮ್ಮೆಲ್ಲರ ಅನುಭವ. ನೀವು ನೋಡಿರಿ, ಸುಷಮೀಂದ್ರ ತೀರ್ಥರ ಮುಂದೆ 10 ಕೋಟಿ ಇದ್ರೂ ಕೂಡ ಅವರ ನೋಟ ಅವರ ಕಡೆ ಹೋಗದೇ ಇರೋ ವೈರಾಗ್ಯ ನಮ್ಮ ಸುಷಮೀಂದ್ರ ತೀರ್ಥ ಶ್ರೀನಿವಾಸರ ವೈರಾಗ್ಯ. 5 ಲಕ್ಷನೇ ಇರ್ತದೆ. ಲಕ್ಷ ಇಟ್ಟರು ಲಕ್ಷ ಇರದ ಭಗವಂತನ ಕಡೆಗೆ ಮಾತ್ರ ಲಕ್ಷ ಇರೋ ಮನ್ನಿಟ್ಟನಾಗುತ್ತೆಯೇ ಕ್ಷಮಾಗುಣ. ಅದು ನಮ್ಮ ಸುಷಮೀಂದ್ರ ತೀರ್ಥರಿಗೆ ಇತ್ತು. ಅದನ್ನು ಬರೆದಿದ್ದಾರೆ. ನಮ್ಮ ಯಾಕಂದ್ರೆ ಅನುಭವಿಸಿದ ವಾಕ್ಯ ಈ ಶ್ಲೋಕ. ಸುವಿದ್ಯೇಂದ್ರ ತೀರ್ಥರು ಅವರ ಶಿಷ್ಯರೇ, ಅವರಿಂದ ಆಶ್ರಮ ತಗೊಂಡವರೇ ಬರೆದಿದ್ದಾರೆ. ಶಮೋ ಮನ್ನಿಷ್ಠತಾ ಬುದ್ಧೇ ಇತಿ ವಾಕ್ಯಾನುಸಾರತಃ ಸುಷಮೀಂದ್ರಾಭಿಧಾವಕ್ತಿ ಸ್ಥಿತ ಪ್ರಜ್ಞತ್ವಮಸ್ಯ ಹಿ. ಸ್ಥಿತಪ್ರಜ್ಞಾ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ. ಆ ಸ್ಥಿತಪ್ರಜ್ಞತ್ವ ನಾವು ಇವತ್ತು ನೋಡಬೇಕು ಅಂತಿದ್ರೆ ಅದು ಸುಷಮೀಂದ್ರ ತೀರ್ಥ ಅವರಲ್ಲಿ ಕಂಡಿದ್ದೇವೆ ಅನ್ನೋದು ಸತ್ಯವಾದ ಸಂಗತಿ. ಅವರ ಮೊಮ್ಮಗ ಇದ್ದ, ನನ್ನ ವಿದ್ಯಾರ್ಥಿ ಸುಷಮೀಂದ್ರ ತೀರ್ಥ ಪೂರ್ವಾಶ್ರಮದ ಮೊಮ್ಮಗ, ನನ್ನ ಸ್ಟೂಡೆಂಟ್, ನನ್ನ ಕಾಲೇಜಿನಲ್ಲಿ ಇದ್ದ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ನಮ್ಮ ಗುಂಪಿನ ಲೈನ್ಯಾಗ ಅವನು ಬಂದ. ಬುದ್ಧಿ, ಮೊಮ್ಮಗ ಬಂದಿದ್ದಾನೆ. ದಿಡ್ಡೇ ಇರ್ತಾರೆ ಎಳ್ಕೊಳ್ಳೋಕೆ, ಮೊಮ್ಮಗ ಬಂದಿದ್ದಾನೆ ಅಂತೇಳಿ ಪರಿಚಯ ಮಾಡ್ತಾರೆ ಸ್ವಾಮಿಗಳಿಗೆ. ಇವ್ರು ಬಂದಾರ, ಅವ್ರು ಬಂದಾರ, ನಿಮ್ಮ ಮೊಮ್ಮಗ ಬಂದಾನ, ಹಿಂಗೆಲ್ಲ ಹೇಳಿ ಸ್ವಲ್ಪ ಪೂರ್ವಾಶ್ರಮದ ಮೊಮ್ಮಗ. ಏನ್ ಮಾಡ್ಬೇಕು? ನಾವು ಅಲ್ಲೇ ನಿಂತಿದ್ವಿ ಮಾತಾಡ್ಸೋದು. ನಾ ಏನ್ ಮಾಡ್ಬೇಕು? ಅದಕ್ಕೆ ನಾ ಏನ್ ಮಾಡ್ಬೇಕು? ತಗೋ ನಡಿ. ಸಾಮಾನ್ಯರಿಂದ ಒಬ್ಬ ಸಂಸ್ಥಾನ ಪೀಠಾಧಿಪತಿಯಾದ ಶ್ರೀಮಂತ ಕೊಡ್ತಾರ ಅಂತ. ಪ್ರದಾತ ಅಂದ್ರೆ ಕೇಳಿದ್ದಕ್ಕಿಂತ ಹೆಚ್ಚು ಕೊಡ್ತಾರ ಅಂತಾರ. ಪ್ರಕರಣ ಶೈಲಿಲ್ಲ. 10 ರೂಪಾಯಿ ಕೇಳಿದ್ವಿ, ಯಾಕೋ 10 ರೂಪಾಯಿ ಕೊಡ್ಕೋತೀವಿ, 100 ರೂಪಾಯಿ ತಗೊಂಡು ಹೋಗ್ಬಿಡೋ ರಾಯ. ಇದು ರಾಯರ ಮಹಿಮೆ. ಅದು ಕೂಡ ನಮ್ಮ ಸುಷಮೀಂದ್ರ ತೀರ್ಥರ ಕಾಲದಲ್ಲಿ ಆಗಿದೆ. ಯಾರೋ ಒಬ್ಬ ಬ್ರಾಹ್ಮಣ ಮದುವೆ ಮಾಡಬೇಕು, ನನಗೆ ಖರ್ಚಿಗೆ ಬೇಕು, ಮಗಳ ಮದುವೆಗೆ ಬಡತನ ಇದೆ ಅಂತ ಬಂದಿದ್ದ. ಇನ್ನೊಂದು ಕಲ್ಪನೆ ಇಲ್ಲ, ರಾಯರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದ. ಸುಷಮೀಂದ್ರ ತೀರ್ಥ ಶ್ರೀವಾನಂದವರ ಹತ್ರ ಮದುವೆ ಸ್ವಾಮಿಗಳ ಮಂತ್ರ ಕ್ಷೇರಿಸಿಕೊಳ್ಳಿ ಬಂದಾನಪ್ಪ. ಆ ಬ್ರಾಹ್ಮಣ ಬರೋಕ್ಕಿಂತ ಮೊದಲು ಒಬ್ಬ ಶ್ರೀಮಂತ ಬಂದು ಲಕ್ಷಗಟ್ಟಲೆ ರೊಕ್ಕ ಇಟ್ಟು ಹೋಗ್ತಾನೆ. ಅವಾಗ ಯಾರು ಇಲ್ಲ, ಇನ್ನೊಂದು ಶಿಷ್ಯ ಯಾರು ಇಲ್ಲ. ಸುಮ್ಮನೆ ಇಟ್ಟಾನ, ನಮಸ್ಕಾರ ಮಂತ್ರ. ಇವ್ರು ಯಾರೋ ಒಳಗೆ ಹೋಗ್ಯಾರ. ಅವ್ರು ಬರೋದ್ರೊಳಗೆ ಒಂದು ಕಟ್ಟು ತೆಗೆದು ಬ್ರಾಹ್ಮಣ ಹಾಕಿಬಿಡ್ಬೇಕಾ? ಅವ್ನಿಗೇನು ಎಷ್ಟು ಬೇಕಾಗಿತ್ತು ಗೊತ್ತಿಲ್ಲ. 2 ಲಕ್ಷ 3 ಲಕ್ಷ ಆಗಿನ ಕಾಲಕ್ಕೆ ಬೇಕಾಗಿರ್ಬೋದು, ಒಂದು 5 ಲಕ್ಷ ತನಕ ಇರ್ಬೋದು. ಕಟ್ಕೊಂಡು ಹೋಗ್ಬಿಟ್ಟು ಉಳಿದೆಲ್ಲ ಅಲ್ಲೇ ಹೋಗುತ್ತೆ. ಮತ್ತೆ ಬೇರೆ ಬಂದವರಿಗೆಲ್ಲ ಕೊಡ್ತಾ ಇದ್ರು. ಮುಂದೆಲ್ಲ ವ್ಯವಹಾರ ಆಯಿತು. ಪ್ರಶ್ನೆ ಅಂದ್ರೆ ತಾತ್ಪರ್ಯ ಹೇಳಿಕೆ ಇಷ್ಟು. ರಾಯರು ನಾ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ತಾನೇ ಕೊಡ್ಬೋದಾಗಿತ್ತಲ್ಲ. ಸುಷಮೀಂದ್ರರನ್ನ ತಮ್ಮ ಪೀಠದಲ್ಲಿ ಕುಳ್ಳಿರಿಸಿ ಅವರ ಮೂಲಕ ವರಗಳನ್ನು ಕೊಟ್ಟು ಈ ಒಂದು ನಮ್ಮ ಕಾಲದಲ್ಲಿ ನಡೆದಾಡುವ ರಾಯರು ಅನ್ನೋದನ್ನ ಪ್ರಸಿದ್ಧಿ ಪಡೆದಿದ್ದು ರಾಘವೇಂದ್ರ ಸ್ವಾಮಿ ಅಂತಂದ್ರೆ ನಮ್ಮ ಸುಷಮೀಂದ್ರ ತೀರ್ಥರು ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಾವು ಆಶ್ಚರ್ಯದಿಂದ ನೋಡಬಹುದು. ಮಠದಲ್ಲಿ ಹೀಗೆ ಚರ್ಚಾ ಮಾಡೋದಿತ್ತು. ಒಂದ್ಸಲ ಸ್ವಾಮಿಗಳು ಪೂಜೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಯಾರೇ ಪೂಜೆ ಮಾಡ್ತಾರೆ ದೇವರ ಕಡೆ ಲಕ್ಷ್ಯ ಇರ್ತದೆ. ದೇವರು ಹಿಂಗೆ ಹೂವು ಏರಿಸ್ತಿರ್ತಾರೆ, ನೋಡ್ತಿರ್ತಾರೆ. ದೇವರು ಹಿಂಗೆ ಹೂವು. ಸುಷಮೀಂದ್ರ ತೀರ್ಥರು ಹಿಂಗ ಪೀಠ, ಹೀಗೆ ಪೀಠ ನಮ್ಮ ಮಂತ್ರಾಲಯ ನೋಡಿದ್ರು, ಈಗ ಕೂತಿರ್ತಾರೆ. ಈ ಬಲಗಡೆ ಪೀಠ ಇರ್ತದೆ. ಇವರು ಸ್ವಾಮಿಗಳು ಏನ್ ಮಾಡೋರು, ಈ ನೋಡ್ಕೋದು ಹಿಂಗೆ ನೋಡ್ಕೋದು ಹಿಂಗೆ ಹೋಗಿ ಹೂವು. ಅವ್ರು ಹೂವು ಹಿಂಗೆ ನೋಡಿ ಹಿಂಗೆ ಇಟ್ಟದ್ದು ಇಲ್ಲ. ನಾವು ನೋಡಿ ಪೂಜೆ ಮಾಡೋದು ಹಿಂಗೆ ತಗೊಂಡು ಹಿಂಗೆ ಇಟ್ಟರು ಬಾಲ್ಯ ಇಲ್ಲ, ಹಿಂಗೆ ಆಗ್ತಾ ಇದೆ. ಹಾಗೋ ಕಾಲಕ್ಕೆ ಹೋಗಿ ಹಿಂಗೆ ನೋಡೋದು. ಜನ ಎಲ್ಲ ಆಶ್ಚರ್ಯ, ಏನಪ್ಪ ಇವ್ರು ಏನು ಪೂಜೆ ಮಾಡೋದು, ಏನು ಮಂತ್ರ ಅಂತ ಗೊತ್ತಿಲ್ಲ, ಏನು ಪೂಜೆ ಮಾಡ್ತಾ ಗೊತ್ತಿಲ್ಲ, ಎಲ್ಲೋ ಲಕ್ಷ್ಯ ಇರ್ತದೆ. ಈಗ ಹಿಂಗೆ ಹಾಕ್ತಾ ಇರ್ತಿದ್ರು. ಅಲ್ಲ, ಅವ್ರ ಪೂಜಾ ಕ್ರಮನೇ ಹಂಗಿತ್ತು. ಜನ ಸುಮ್ಮನೆ ಇರೋದು, ಅಲ್ಲೇ ಮಠದಲ್ಲಿ ಓಡಾಡೋರು, ಕೆಲವರು ಮಾತಾಡೋರು. ಸ್ವಾಮಿಗಳ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಚರ್ಚೆ ಮಾಡೋದು. ಅಲ್ಲ, ಏನು ನಿಮ್ಮ ತಲೆಯೊಳಗೆ ಏನಲ್ಲ. ಅಲ್ಲ, ಅವ್ರು ಪೂಜೆ ಮಾಡೋ ಹೋದಾಗ ಎಲ್ಲೋ ನೋಡ್ತಿರ್ತಾರ, ಹೂವು ಹೆಂಗೋ ಹಾಕ್ತಿರ್ತಾರೆ. ವಿಚಿತ್ರ ಅನಿಸ್ತದಪ್ಪ ಈ ಸ್ವಾಮಿಗಳು ನೋಡಿದ್ರೆ. ಇನ್ನೊಬ್ಬ ಅವನು ಸಾಮಾನ್ಯವಾಗಿ ಓದ್ದವನಲ್ಲ. ಈಗ ಇನ್ನೊಬ್ಬ ಏನು ಹೇಳ್ತಾ ಇದ್ದಾನೆ, ಸಾಮಾನ್ಯ ಓಡಾಡುವ ಕೆಲಸ ಅವನೇ ಪಂಡಿತ ಅಲ್ಲ, ಓದ್ದವಲ್ಲ, ತಿಳ್ಕೊಂಡವಲ್ಲ, ವಿದ್ಯಾವಂತ ಅಲ್ಲ, ಏನೂ ಅಲ್ಲ. ಅವನೊಂದು ಮಾತು ಹೇಳಿದ್ರು, ನನಗೆ ಹೆಂಗೆ ಅನಿಸ್ತದೆ ಈ ಸ್ವಾಮಿಗಳು ನೋಡಿದರೆ, ರಾಮದೇವ ಪೂಜಾ ಸ್ವಾಮಿಗಳು ಮಾಡೋ ಕಾಲಕ್ಕೆ ಅವರೇನು ಹೂವು ಏರಿಸ್ತಾರಲ್ಲ, ಆ ರಾಮದೇವರು ಹೇಳ್ತಾರಂತೆ ಸುಷಮೀಂದ್ರ ತೀರ್ಥರಿಗೆ,
ನೀವು ಎಲ್ಲೇ ಹೋಗಿರಿ ಅದನ್ನ ಕ್ಯಾಚ್ ನಾ ಹಿಡಿತೀನಿ ಅಂತ ಹೇಳಂತ ರಾಮದೇವರು. ಅದನ್ನ ನಾ ತಗೊಂಡು ಅರ್ಪಣೆ ಮಾಡ್ಕೊಡ್ತೀನಿ. ಅವ್ ನೀ ಹೆಂಗಾರ ಪೂಜೆ ಮಾಡು, ನಾನು ತಗೊಳ್ತೀನಿ ಅಂತ ನನಗೆ ಹಿಂಗೆ ಅನಿಸ್ತದಲ್ಲ. ಸ್ವತಃ ರಾಮದೇವರೇ ಕೂತ್ಕೊಂಡು ಸುಷಮೀಂದ್ರ ಕಡೆಗೆ ಪೂಜಾ ತಗೊಂಡು ಮಕ್ಕಳ ಮನೆಯೊಳಗೆ ಸೇವಾ ಮಾಡಿ ಹೆಂಗೆ ಮಾಡಿಸ್ಕೊಳ್ಬೇಕು ಹಂಗೆ ಮಾಡಿಸ್ಕೊಳ್ತಿರ್ತಾರ ಅಂತ. ಅವ ಎಂತ ದೊಡ್ಡ ವ್ಯಕ್ತಿ ಇರಬೇಕು ವಿಷಯ ಅರ್ಥ ಮಾಡ್ಕೊಂಡು ಎಲ್ಲ ಒಂದೊಂದು ಆ ಮಹಿಮೆಗಳನ್ನ ನಾವು ನೋಡ್ತಾ ಇದ್ದೇವೆ. ಮುಗ್ಧ ಶ್ರೀ ಸುಷಮೀಂದ್ರ ತೀರ್ಥ ಮುನಿಪಃ ದದ್ಯಾತ್ ಸದಾ ಮಂಗಲಂ. ಪಂಚಮುಖಿ ಆಚಾರ್ಯರು ಇವೆಲ್ಲ ಸ್ತೋತ್ರ ಮಾಡಿದ್ದಾರೆ, ಮಂಗಳಾಷ್ಟಕ ಮಾಡಿದ್ದಾರೆ. ಸುಷಮೀಂದ್ರ ಮಂಗಳಾಷ್ಟಕ. ನಾವು ಮಂಗಳಾಷ್ಟಕಗಳು ಯಾರೋ ಒಂದು ಶ್ಲೋಕ ಹೇಳ್ತಿರ್ತೀವಿ, ಅವ್ರದ್ದು 8 ಶ್ಲೋಕ ಸುಷಮೀಂದ್ರ ತೀರ್ಥ ಮಂಗಳಾಷ್ಟಕ ಅಂತ ಮಾಡಿದ್ದಾರೆ. ಮುಗ್ಧರಾದವರು ಅವಧೂತ ಚರ್ಯೆಯನ್ನು ಮಾಡ್ತಕ್ಕಂಥವ್ರು. ಶ್ರೀ ಸುಷಮೀಂದ್ರ ತೀರ್ಥ ಮುನಿಪಃ ದದ್ಯಾತ್ ಸದಾ ಮಂಗಲಂ. ಅಪ್ಪಣ್ಣಾಚಾರ್ಯವತ್ ಶಕ್ತಃ ಶ್ರೀ ರಾಘವೇಂದ್ರ ಪೂಜನೆ. ಇವರು ಹೇಗಿದ್ದಾರೆ ಅಂತ ವರ್ಣನೆ ಮಾಡುವಾಗ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಹೆಂಗೆ ಮಾಡ್ತಿದ್ರು ಹಾಗೆ ಮಾಡ್ತಾರಂತ ಇದ್ರ ಮೇಲೆ ಗೊತ್ತಾಗಬೇಕು. ರಾಯರು ಪ್ರತ್ಯಕ್ಷವಾಗಿದ್ದಾಗ ಅಪ್ಪಣ್ಣಾಚಾರ್ಯರು ಭಿಕ್ಷಾಲೆಯಲ್ಲಿ ಆ ಭಿಕ್ಷಾಲೆಯಲ್ಲಿ ಯಾವ ರೀತಿ ಸೇವಾ ಮಾಡ್ತಾ ಇದ್ರು ಅಷ್ಟು ಆಸಕ್ತಿಯಿಂದ ಸೇವೆ ಮಾಡ್ತಿದ್ರು ಅಂತ ವರ್ಣನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಪ್ಪಣ್ಣಾಚಾರ್ಯರ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲ. ಶ್ರೀಪೂರ್ಣ ಬೋಧಕರು ತೀರ್ಥ ಇಷ್ಟು ಬರ್ದಾರ, ಶ್ರೀಮದ್ ರಾಮ ಪದಾರವಿಂದ ಮಂಗಳಾಷ್ಟಕ ಬರೋರು ಇಷ್ಟೇ ತಿಳ್ಕೊಂಡಾರ ಬಹಳ ಜನ. ವಾಸ್ತವವಾಗಿ ನಿಜ ಹೇಳಬೇಕಂದ್ರೆ ಅಪ್ಪಣ್ಣಾಚಾರ್ಯರು ಚತುರ್ವೇದಿ ಅಪ್ಪಣ್ಣಾಚಾರ್ಯರು ಅಂತ ಪ್ರಸಿದ್ಧ. 4 ವೇದ ಓದಿದವರು. ಅದು ಗೊತ್ತಿತ್ತು ರಾಯರಿಗೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ಅಧ್ಯಯನ ಮಾಡಿದಂಥ ಪಂಡಿತರಂತೆ ಅಪ್ಪಣ್ಣಾಚಾರ್ಯ. ಅವರಲ್ಲಿ ಇನ್ನೊಂದು, ಯಾರು ವೇದ ಓದಿರ್ತಾರೆ ಅವರು ಕಾವ್ಯ ರಚನೆ ಮಾಡೋದು ಕಡಿಮೆ. ವೈದಿಕ ವೇದ ಓದ್ದವರು ಕಾವ್ಯ ಬರ್ತಾರೆ ಅಂದ್ರೆ ಇನ್ನು ಕಾವ್ಯ ಓದ್ದವರು, ಸಂಸ್ಕೃತ ಓದ್ದವರು, ಸುಧಾ ಓದ್ದವರು ಏನಾದರೂ ಶ್ಲೋಕ ರಚನೆ ಮಾಡ್ತಿರ್ಬೋದು. ಇವರು ವೇದ ಓದಿ ಇಂಥ ಶ್ರೀಪೂರ್ಣ ಓದುವಂತ ತೀರ್ಥ ಕಾವ್ಯವನ್ನು ಬರ್ತಿದ್ದಾರೆ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಅಂತ ಬರ್ತಿದ್ದ. ರಾಯರ ಮಹಿಮೆಯನ್ನು ಬರೆಯುವಾಗ ಒಂದು ಅಪರೂಪದ ಶ್ಲೋಕ ಅಪ್ಪಣ್ಣಾಚಾರ್ಯ ಬರೆದಿದ್ದಾರೆ, ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಅದನ್ನು ಹೇಳ್ತೇನೆ. ಸಾ ಅಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪತಂಜಲ ತ್ರಯರ್ಥ ಸ್ಮೃತಿ ಜೈವಿನೀಯ ಕವಿತಾ ಸಂಗೀತ ಪಾರಂಗತ. ರಾಯರ ಮಹಿಮಾ ಏನು ಅಂದ್ರೆ ಅವರಿಗೆ ಬರಬೇಕ ವಿದ್ಯೆನೇ ಇಲ್ಲ, ಆಡು ಮುಟ್ಟದ ಗಿಡ ಇಲ್ಲ, ರಾಘವೇಂದ್ರ ಸ್ವಾಮಿಗಳು ಓದದೇ ಇರುವ ವಿಷಯನೇ ಇಲ್ಲ, ತಿಳ್ಕೊಳ್ಳಾದ ವಿಷಯ ಇಲ್ಲ, ಅವರು ಹೇಳಲಾರದ ವಿಷಯ ಇಲ್ಲ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಅಂದ್ರೆ ತರ್ಕಶಾಸ್ತ್ರ, ಪಾತಂಜಲ ಅಂದ್ರೆ ಏನು? ಪತಂಜಲಿ ಮಹಾಭಾಷ್ಯ ಅಂದ್ರೆ ಯೋಗ. ಇದಲ್ಲ ಯೋಗ. ಪತಂಜಲಿ ಅಂತ ಯೋಗಕ್ಕೆ ಹೋಗ್ಬಿಡ್ತೀವಿ ನಾವೆಲ್ಲ. ರಾಮದೇವ್ ಬಂದಾಗ ಪತಂಜಲಿ ಯೋಗ ಅಂತ ತಲೆಯಾಗ ಅದೇ ಅವ್ರ ಮೂಗು ಹಿಡ್ಕೊಂಡು ಕೊಡೋದು ಪ್ರಾಣಾಯಾಮ, ಅದನ್ನು ಮಾಡಿದ್ದಾರೆ. ರಾಯರಿಗೆ ಯೋಗ ಶಕ್ತಿಯೂ ಇದೆ. ಇದಕ್ಕೆ ಹೇಳ್ತಾರೆ ಯೋಗ ಯೋಗಿಗಳ ರಸನೆ ಅಂತ ಅವರ ಲಾರಿ ಹಾಡುವಾಗ ಹೇಳ್ತಾರೆ. ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ಮಂದಿರ ತೂಗಿರೆ ಅಂದ್ರೆ ಯೋಗ. ಪತಂಜಲಿ ಮಹಾಭಾಷ್ಯ ಯೋಗ ಏನದ ಅದು ರಾಯರಿಗೆ ಸಿದ್ಧಿಯಾಗಿತ್ತು. ಶಿಶುಮ್ನಾ ನಾಡಿ, ಇಳ ನಾಡಿ, ಪಿಂಗಳ ನಾಡಿ, ಬ್ರಹ್ಮ ರಂಧ್ರ ಮತ್ತು ಸಹಸ್ರಾರ ಚಕ್ರ, ಆ ಮೂಲಾಧಾರ ಚಕ್ರ, ಇದರ ಜ್ಞಾನವು ರಾಯರಿಗಿತ್ತು. ಅದರಲ್ಲಿ ಯೋಗ ಸಿದ್ಧಿಯನ್ನು ಪಡೆದಿದ್ರು. ಅದಕ್ಕಾಗಿ ಕಾಣಾದ ಪಾತಂಜಲದಲ್ಲಿ 2 ಅರ್ಥ. ಒಂದು ಪತಂಜಲಿ ಮಹಾಭಾಷ್ಯವನ್ನು ಓದಿದ್ರು. ಪತಂಜಲಿ ಅಂದ್ರೆ ಅದು ವ್ಯಾಕರಣ ಅಂತ ಏನದ ಪರಮಾತ್ಮನ ಅಂದ್ರೆ ನಮ್ಮ ರುದ್ರದೇವರು ಡಮರುಗಳನ್ನು ಬಾರಿಸಿದ್ರು. 14 ಸಲ ಡಮರುಗನಾದ ಬಾರಿಸಿದ್ರು. ಅದರಿಂದ ವ್ಯಾಕರಣ ಹುಟ್ಟಿತು. ಅಯ್ಯವನ ರುದ್ರಕ ಯವನ ಅಯ್ಯವಚ ಅಯವನ ಯಮನ ಜಭೈ ಗಡವಶ್ ಜಬಗಡವಶ್ ಕಪ ಛತತ ಚತತವು ಕಪೈ ಶಸನಹಲ್. ಏನೋ ಆಚಾರ್ಯನ ಒಂದು ತಿಳಿಲಿಲ್ಲ ಅಂತ ಮಾಡ್ರಿ. ಮತ್ತೆ ಅದು ವ್ಯಾಕರಣದ 14 ಸೂತ್ರ. ಅದು ಆ ಇಂಗಿ ಅಂತ ಏನು ಬಂದ್ವಲ್ಲ, ಅದು ರುದ್ರದೇವರ ಡಮರುಗದಿಂದ ನಾವು ಒಂದು ಸೂತ್ರ ಹೇಳ್ತಾರೆ. ಅದು ಪಾಣಿನಿ ಸೂತ್ರ, 14 ಸೂತ್ರ. ಅದಕ್ಕೆ ಪತಂಜಲಿ ಪಾಣಿನಿ ಮಹೇಶ್ವರ ಸೂತ್ರ. ಮೊದಲನೇದು 14 ಮಹೇಶ ರುದ್ರದೇವರು ಬಂದಿರುವಂತ ಸೂತ್ರ. ನಾವೆಲ್ಲ ಕಲ್ತಿರಲ್ಲ A+B² A²+B² ಹೋಗಿಲ್ಲ ಬೀಜಗಣಿತ. ಅವ್ರ ಸೂತ್ರವಲ್ಲೇ ಫಾರ್ಮುಲಾ ಅಂತೀವಿ. ಹಂಗ ವ್ಯಾಕರಣದ ಫಾರ್ಮುಲಾ ಯಾವುದು? 14 ರುದ್ರದೇವರು ಕೊಟ್ಟರು. ಆ 14ಕ್ಕೆ 3000ಕ್ಕಿಂತ ಹೆಚ್ಚು ಸೂತ್ರಗಳನ್ನ ಪಾಣಿನಿ ಮಹರ್ಷಿಗಳು ಬರೆದರು. ಪಾಣಿನಿ ಬರೆದದ್ದು ನಮ್ಗೆ ಅರ್ಥ ಆಗಲಿಲ್ಲ ಅಂತ ಪತಂಜಲಿ ಅದಕ್ಕೆ ಭಾಷೆ ಬರಲ್ಲ, ನೋಟ್ಸ್ ಬರಲ್ಲ.
ಆ ಪತಂಜಲಿಯ ಅದ್ಭುತವಾದ ಗ್ರಂಥ ಏನದ, ಆ ಪುಸ್ತಕ, ಆ ಗ್ರಂಥ, ಆ ವಿಷಯಗಳನ್ನ ರಾಯರು ಪ್ರತಿಯೊಂದು ಓದ್ಕೊಂಡಿದ್ರು. ಆಚೂಲ ಮೂಲವಾಗಿ ಆಚರಣೆ ಮಾಡಿಬಿಟ್ಟಿದ್ರು. ಇಡೀ ಕಿಡಿ ಎಲ್ಲಿ ಬೇಕಲ್ಲಿ ಯಾವ ಧಾತು, ಯಾವ ಶಬ್ದ, ಯಾವ ನಿರ್ವಚನ ಕೇಳ್ತೀವಿ ಅದರ ಮುಖೋದ್ಗತವಾಗಿ ಹೇಳುವ ಮಹಾಭಾಷ್ಯ ಜ್ಞಾನ ರಾಯರಿಗಿತ್ತು. ಅಂತ ಪಾತಂಜಲ ಅಂದ್ರೆ ರಾಯರು ವ್ಯಾಕರಣ ಪಂಡಿತರು ಅಂತ. ತ್ರಯರ್ಥ ವೇದಗಳು, 3 ವೇದಗಳಿಗೂ ಅರ್ಥ ಬರೆದಿದ್ದಾರೆ ರಾಯರು. ಜೈಮಿನೀಯ ಅಂತ ಒಂದು ಶಬ್ದ ಇದೆ. ಜೈಮಿನೀಯ ಅಂದ್ರೇನು? ಮೀಮಾಂಸಾ ಅಂತ ಒಂದು ಶಾಸ್ತ್ರಗಳು, ಅದ್ರ ಬಗ್ಗೆ ಪಂಡಿತರು. ಜೈಮಿನೀಯ ಕವಿತಾ ಬರೆದ ರಾಯರು. ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ನೃತಾರ್ಥನ ಸ್ತೋತ್ರ ಎಲ್ಲ ಅನೇಕ ಸ್ತೋತ್ರಗಳನ್ನು ಬರೆದಿದ್ದಾರೆ. ಸಂಗೀತ ಪಾರಂಗತ, ಇದು ಬಂದ್ರೆ ಇದು ಬರೋದಿಲ್ಲ, ಅದು ಬಂದ್ರೆ ಇದು ಬರೋದು, ಹೌದಾ? ಭೀಮಸೇನ್ ಜೋಶಿ ಅವರು ಕರೆದು ಪುರಾಣ ಹೇಳಿದ್ರೆ, ಅಧಿಕ್ ಮಾಸ್ತಾರ ಒಂದು ವಾರ ಭಾಗವತ ಹೇಳಿದ್ರೆ ಏನು ಮಾಡೋದು? ಈಗಲೂ ಬರೆದ್ರು ಅವರು. ಭಾರತ ರತ್ನ ಬಾಲಮುರಳಿ ಕೃಷ್ಣ ಇದಾರಲ್ಲ, ಕರ್ನಾಟಕ ಒಳಗಿದ್ದರು, ಈಗಿಲ್ಲ. ಅವ್ರನ್ನ ಕರೆದು ಒಂದು ವಾರ ಅಧಿಕ ಮಾಸ ಪುರಾಣ ಹೇಳಿ ಭಾಗವತ ಏನು ಹೇಳೋದು? ಪಾಪ ಹಾಡಾಡ್ಬೇಕಂತೆ. ಪುರಾಣ ಹೇಳಿ ಕೊಡೋದಿಲ್ಲ. ಸಂಗೀತಗಾರರಾದವರಿಗೆ ಪುರಾಣ ಹೇಳಿ ಕೊಡೋದಿಲ್ಲ. ಪುರಾಣ ಹೇಳೋರಿಗೆ ಒಂದು ಕ್ಲಾಸಿಕಲ್ ಆಗಲಿ ಅಂದ್ರೆ ಶಾಸ್ತ್ರೀಯ ಸಂಗೀತ ಆಗಲಿ. ಸ್ವಾಮಿ ಏನು ಶಾಸ್ತ್ರೀಯ ಸಂಗೀತ? ಹಣೆಯವರ ಏನೋ ಪುರಾಣ ಹೇಳೋದ್ರಿಂದ ಒಂದು ಶ್ಲೋಕ ಅಂತೀವಿ, ಅದು ಚೆಂದಾಗಿ ದಾಸವಾಳ ನಮ್ಮ ಹಾಡುಗಿಡ ಹಾಡ್ತಿರ್ತಾರೆ, ನಾವು ಒಂಚೂರು ಹಾಡ್ತೀವಿ ಅಷ್ಟೇ. ಸುಮ್ಮನೆ ಹಾಗೆ ಗಡ್ಡೆ ಪದ್ಯವನ್ನು ಗಡ್ಡದಲ್ಲಿ ಹೇಳಬಾರದು ಅಂತ, ಪದ್ಯವನ್ನು ಗಡ್ಡದಲ್ಲಿ ಹೇಳಬಾರದು. ಆಡಿಸಿದಳೆ ಶೋಧ ಜಗದೋದ್ಧಾರಣ ಮಗನೆಂದು ತಿಳಿಯುತ್ತ ಪುರಂದರದಾಸರು ಹೇಳಿದ್ದಾರೆ. ಹಿಂಗೆ ಹೇಳ್ಬಿಟ್ರೆ ಅದು ಗಡ್ಡೆ ಹೇಳಿದಂಗೆ ಪುರಂದರದಾಸರು ತ್ರಾಸ ಆಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಆಡಿಸಿದಳೆ ಶೋರೆ ಜಗದೋ ಧಾರಣ. ಕರ್ನಾಟಕ ಯಾವುದು? ಹಿಂದೂಸ್ತಾನಿ ಒಳಗೆ ಮತ್ತು ಕರ್ನಾಟಕ ಒಳಗೆ. ಬೆಂಗಳೂರು ಹತ್ರ ಅಪ್ರಮೇಯನ ದೇವಸ್ಥಾನ ಅಂತ ಒಂದು, ಮುಳ್ಳೂರು ಅಂತ ಬರ್ತದೆ, ಅಲ್ಲಿ ಅಪ್ರಮೇಯನ ದೇವಸ್ಥಾನದ ಕಪ್ಪು ಶಿಲಾ ಕೃಷ್ಣ ಅಂಬೆಗಾಲಿ ಇಟ್ಕೊತ ಕೂತಾನ್ರಿ, ಬೆಣ್ಣಿಕೆಯ ಹಿಡ್ಕೊಂಡ ಚಂದ. ಜನ್ಮದಾಗ ಒಂದ್ಸಲ ಹೋಗಿ ನೋಡಿ ಬರ್ಬೇಕಲ್ಲಿ ಬೆಂಗಳೂರು ಹತ್ರ. ಅಲ್ಲಿ ಪುರಂದಾಸರು ಹೋಗಿದ್ರು. ಅವಾಗ ಆಡಿಸಿದರೆ ಯಶೋಧ ಅಂತ ಪುಟ್ಟ ಬರದ ಅಪ್ರಮೇಯ ಅಂತ ಬರ್ತದ ಒಳಗೆ. ಅಂತ ಹಾಡನ್ನ ನೀವು ಆಡಿಸಿದರೆ ಯಶೋಧ ಜಗದು ಧಾರಣ ಅಂತ ಅಂದ್ಬಿಟ್ರೆ ಗದ್ಯವನ್ನ ಪದ್ಯವನ್ನು ಗದ್ಯದಲ್ಲಿ ಇರುವುದಿಲ್ಲ. ಹಾಗೆ ನಮ್ಮಂಥವ್ರಿಗೆ ಆಗುವುದಿಲ್ಲ. ಸಂಗೀತ ಬಂದವರಿಗೆ ಶಾಸ್ತ್ರಜ್ಞಾನ ಇಲ್ಲ, ಶಾಸ್ತ್ರಜ್ಞಾನ ಇದ್ದವರಿಗೆ ಸಂಗೀತ ಬರುವುದಿಲ್ಲ. ಅದರ 2 ಶಾಸ್ತ್ರಗಳಲ್ಲಿ, ಸಂಗೀತ ಶಾಸ್ತ್ರ, ವೇದಾಂತ ಶಾಸ್ತ್ರ, ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಸಕಲ ಶಾಸ್ತ್ರಗಳಲ್ಲಿ ಅತ್ಯದ್ಭುತವಾದ ಪಾಂಡಿತ್ಯವನ್ನು ಪಡೆದ ರಾಯರಿಗೆ ಅವರ ವಿಶೇಷ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾರಾಜ. ಇನ್ನೊಂದೇನೋ ಕಾರ್ಯಕ್ರಮಕ್ಕೆ ಎಲ್ಲ ಬಂದಾಗ್ಬಿಟ್ಟು ಮರದು ಸ್ವತ್ತು ಮಾಡಿದರು ಸ್ವಾಮಿಗಳು 3 ದಿವಸ ಇದರಲ್ಲಿ ಹುಬ್ಬಳ್ಳಿ. ಇದು ನಮ್ಮ ಎದುರಿಗೆ ನಡೆದಂತಹ ಘಟನೆ. ಹೀಗೆ ಅನೇಕ ಚರಿತ್ರೆಗಳಾಗಿವೆ. ಅದಕ್ಕಾಗಿ ಅವರನ್ನು ವರ್ಣನೆ ಮಾಡುವಾಗ ವರ್ಷಾ ಪ್ರಾಪಕತ, ವರ್ಷ ಅಂದ್ರೆ ಮಳೆ, ವರ್ಷಾ ಪ್ರಾಪಕತ ಅತಿವೃಷ್ಟಿ ಹತಿಬಿಹಿ, ಅತ್ಯಂತ ಬರೀ ಸುಮ್ಮನೆ ಅಂದ್ರೆ ಹನಿ ಬಿದ್ದು ಅಂತಲ್ಲ, ಏನೋ ಹೇಳಿದ್ರೆ 4 ಹನಿ ಬಿದ್ದಿದ್ದು ರೀ, ಅವ್ರು ಹೇಳಿದ್ರೆ ಖರೆ ಅಂತಲ್ಲ, ನೀರು ಹರಿದು ಹೋಗ್ಬೇಕು. ವೃಷ್ಟಿಬಿಹಿ ಶ್ರೀದೇವ ರಾಜಾಯಿತ, ಮಳಿ ಬರ್ಬೇಕಾದ್ರೆ ಯಾವ ದೇವರ ಅನುಗ್ರಹ ಇರ್ಬೇಕ್ರಿ? ಇಂದ್ರ ದೇವರ ಅನುಗ್ರಹ ಇರ್ಬೇಕು. ಇಂದ್ರ ಮೋಡಗಳಿಗೆ ರಾಜ, ಅವನೇ ಮಳೆ ಸುರಿಸೋಣ ಅಲ್ಲ. ಟಿವಿ ಒಳಗೆ ವರ್ಣನ ಅನುಗ್ರಹ, ವರ್ಣನ ಪ್ರಭಾವ ಅಂತ ಹಾಕ್ತಿರ್ತಾರೆ. ಟಿವಿಯವರು ಪುರಾಣಕ್ಕೆ ಬರೋದಿಲ್ಲ, ಅವ್ರು ಗೊತ್ತಾಗುವುದು ಅವರಿಗೆ. ಪುರಾಣಕ್ಕೆ ಬಂದಿದ್ರೆ ಈ ಮಳಿ ದೇವರು ಯಾರನ್ನು ಗೊತ್ತಾಗ್ತಿತ್ತು. ಅವ್ರು ವರ್ಣನ ಆರ್ಭಟ, ವರ್ಣನ ಆವೇಶ ಅಂತ ಹಾಕ್ತಾರೆ ಋತುಗಳು. ಇಂದ್ರನ ಆವೇಶ ಅಂತ ಹಾಕ್ಬೇಕಂತೆ. ವರ್ಣನ ಸಂಬಂಧ, ವರ್ಣ ನೀರು ಬಿದ್ದ ಮೇಲೆ ವರ್ಣ ನೀರಿನ ದೇವತೆ ಕರೆ, ಅದರ ಮೋಡಗಳನ್ನು ಸುರಿಸುವಾಗ ಇಂದ್ರ. ಅದಕ್ಕೆ ಕೃಷ್ಣನ ಕಥೆಯಲ್ಲಿ ನೋಡ್ತಿರಲಿಲ್ಲ, ಗೋವರ್ಧನ ಪರ್ವತದಲ್ಲಿ ಮಳೆ ಸುರಿಸಿದವರು ಯಾರು? ಇಂದ್ರದೇವರು. ಅದಕ್ಕೆ ಇವರು ಬರೆದಿದ್ದಾರೆ ದೇವರಾಜಾಹಿತ. ಸುಷಮೀಂದ್ರ ಚಿತ್ರ ಯಾರಂದ್ರೆ ಮಳೆಯನ್ನು ಸುರಿಸುವ ವಿಷಯದಲ್ಲಿ ಇಂದ್ರದೇವರಂತೆ ಇದ್ದಾರೆ ಅಂತ. ಹಾಗೆ ಲೋಕಾನಾಂ ಕುರುಜಾವಸಾದ ಮಹಿಮಾ, ಎಲ್ಲ ಲೋಕದ ಜನರಿಗೆ ರೋಗ ಬಂದಾಗ ಆ ರೋಗ ಪರಿಹಾರಕ್ಕಾಗಿ ಅವರು ಕೊಟ್ಟ ಮಂತ್ರಾಕ್ಷತೆಯಿಂದ ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿರುವಂತಹ ಉದಾಹರಣೆಗಳು ಕೂಡ ಮಂತ್ರಾಲಯದಲ್ಲಿ ಆಗಿದೆ. ಶ್ರೀಮತ್ ಸುಧನ್ವಂತರಿ, ಇವರು ಧನ್ವಂತರಿಯಾಗಿದ್ದಾರೆ. ಆಖ್ಯಾತೋ ಭರತೋ ದೂತಚರಿತ ಭಕ್ತಾಗ್ರಣಿ ಶ್ರೀಹರೇ. ಇವರು ಹೇಗಿದ್ದಾರೆ ಅಂದ್ರೆ ಭಾಗವತದಲ್ಲಿ ಭರತ ಇದ್ದ ಜಡ ಭರತ,
ಆ ಜಡಭರತನಂತೆ ಇವರು ಅವಧೂತರಾಗಿದ್ದಾರೆ. ಈ ಅವಧೂತ ಚರ್ಯ ಅನ್ನೋದು ಅದು ನಾಟಕ ಮಾಡಿದ್ರು ಮಾಡ್ಲಿಕ್ಕೆ ಬರುವುದಿಲ್ಲ. ಅವಧೂತ ಚರ್ಯ ಅಂದ್ರೆ ಎಲ್ಲೂ ಲಕ್ಷ್ಯ ಇದ್ದಂಗಿರುವುದು, ಯಾರನ್ನು ಮಾತಾಡಲಿ ಏನೇ ಮಾತಾಡಲಿ ಯಾರ ಕಡೆನೂ ಲಕ್ಷ್ಯ ಇಲ್ಲ, ಭಗವಂತನಲ್ಲೇ ನಿಷ್ಠೆ ಇರಬೇಕು. ಹಂಗೆ ಸಾಧ್ಯ ಇಲ್ಲ. ಅದು ಸುಷವೀಂದ್ರ ತೀರ್ಥರಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಚಿತ್ತಂ ಲಾಭಯತಿ ಪ್ರಸಾದ ಸುಮುಖೋ ಹಾಸೇನ ಮಂದೇನಹಿ. ಎಂದೂ ಮುಖ ಸಿಡಿಸ್ಕೊಂಡು ನೋಡಿಲ್ಲ, ಸಿಟಿ ಎದ್ದು ನೋಡಿಲ್ಲ. ಅವ್ರು ಯಾವಾಗಲೂ ಹಸನ್ಮುಖ ಸುಷವೀಂದ್ರ. ಈಗ ಕೂಡ ನೀವು ಫೋಟೋ ನೋಡ್ರಿ, ಏನು ನಮ್ಗೆ ಹೇಳ್ಬೇಕಾಗ್ತದೆ. ನಮ್ಮಲ್ಲಿ ನಮಗೆ ಫೋಟೋ ತೆಗಿಬೇಕಾದ್ರೆ ಆಚಾರ ಸ್ವಲ್ಪ ನಗರಿಲ್ಲ, ಯಾಕೆ ಸೀರಿಯಸ್ ಆಗಿಲ್ಲ, ಏನಾಗಿದೆ ಸ್ವಲ್ಪ ನಗರಿ ಫೋಟೋ ತೆಗಿ, ಸ್ಮೈಲ್ ಅಂತಿರ್ತಾನ ಫೋಟೋ ತೆಗಿಯವ ಯಾವಾಗ. ಅಂದ್ರೆ ನೀವು ಹಂಗಿರ್ತೀರಿ, ಯಾವಾಗ ನೋಡು ಹಿಂಗೆ ಕೂತಿರ್ತೀರಿ, ಅದಕ್ಕೆ ಮಾತ್ರ ಚಂದ ಫೋಟೋ ತೆಗಿಯೋದು ನನಗೆ ಬೈತೀರಿ ನೀವು, ಅದು ಸ್ವಲ್ಪ ನಗರಪ್ಪ ಸ್ಮೈಲ್ ಅಂತಿರ್ತಾನೆ. ಇವರು ಯಾವಾಗಲೂ ಸ್ಮೈಲೇ, ಯಾವಾಗಲೂ ಮಂದಹಾಸ. ಯಾಕೆ ಸಾಧ್ಯ ಇದೆ? ಸುಷವೀಂದ್ರ ತೀರ್ಥರಿಗೆ ಯಾವಾಗಲೂ ನಗುಮುಖ ಬರಲಿಕ್ಕೆ ಏನು ಕಾರಣ? ಒಂದೇ ಕಾರಣ, ಭಗವಂತನ ಚಿಂತನೆಯನ್ನು ಮಾಡುವವರು ಯಾವಾಗಲೂ ಮುಖ ನಗ್ತಾ. ಪುಷ್ಪಹಾಸ ಪ್ರಜಾಗರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಪುಷ್ಪಹಾಸನ ಅನುಗ್ರಹ ಯಾಗಿರ್ತದೋ ಅವರ ಮುಖವು ಪುಷ್ಪಹಾಸನೇ ಆಗಿರ್ತದೆ, ನಗ್ತಾ ಇರ್ತಾರೆ. ಅದು ಬರಬೇಕಾದ್ರೆ ದೇವರ ಅನುಗ್ರಹ ಇರಬೇಕು. ಈ ಸುಷವೀಂದ್ರ ತೀರ್ಥರಿಗಿಂತ ಮೊದಲು ಹಾಗೆ ನಗನಗ್ತಾ ಇರೋರು ಒಬ್ಬರಿದ್ದರಂತೆ, ಪ್ರಹ್ಲಾದರು. ಹೆಸರೇ ಪ್ರಹ್ಲಾದ. ಪ್ರಹ್ಲಾದ ಅಂದ್ರೆ ನಗು, ಆನಂದ. ಪ್ರಹ್ಲಾದ ಹೆಚ್ಚು ಆನಂದದಿಂದ ಯಾವಾಗಲೂ ಮುಖವನ್ನು ಅಗಲಿಸಿಕೊಂಡಿರುವವರೇ ಪ್ರಹ್ಲಾದರು. ಅವರೇ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಅವರ ತಮ್ಮಂದಿರಾಗಿರ್ತಕ್ಕಂಥ ಸುಷವೀಂದ್ರ ತೀರ್ಥರು ಕೂಡ ಅವರ ಜೀವನದಲ್ಲಿ ಎಂದೂ ಮುಖವನ್ನ ಮುದುರಿಕೊಂಡದ್ದು, ಮುಖ ಸಿಟ್ಟಿಗೆ ಇದ್ದದ್ದು ಅಥವಾ ಮುಖದಲ್ಲಿ ಯಾವುದೇ ತರಹದ ಕಿರಿಕಿರಿ ತ್ರಾಸ ಇದು ಕಾಣಲೇ ಇಲ್ಲ. ಯಾಕೆ ಎಲ್ಲಿ ನೋಡಿದ್ರು ನಗನಗ್ತಾ ಇರಬೇಕು, ಅದನ್ನು ವರ್ಣನೆ ಮಾಡಿದ್ದಾರೆ. ಚಿತ್ತಂ ಲಾಲಯತಿ ಪ್ರಸಾದ ಸುಮುಖೋ ಹಾಸೇನ ಮಂದೇನ ಹೀ. ಇನ್ನೊಂದು ಕಾರಣ ಹೇಳ್ತೀನಿ. ನಗೋರು ಯಾರು ಅಂದ್ರೆ ಇಬ್ರು. ಒಂದು ಇನ್ನೊಬ್ಬರಿಗೆ ಆನಂದ ಆಗಲಿ, ಇನ್ನೊಬ್ಬರಿಗೆ ಸಂತೋಷ ಆಗಲಿ ಅಂತ ನಾವು ನಕ್ಕೋತಾ ಇರೋದು ಒಬ್ಬರು. ಕೆಲವರು ಮಂದಿ ಒದ್ದಾಗಲಿ, ನಾವು ಬಂಗಾರ ಬೆಳ್ಳಿ ಮುತ್ತು ರತ್ನ ಕಾರು ಬಂಗ್ಲೆ ಅದ, ನಾವು ನಗ್ತಾ ನೋಡಿ ಎಷ್ಟು ಉಲ್ಲಾಸ ಇದ್ದಾರೆ. ದೇವರು ಕೊಟ್ಟಾನ ಉಲ್ಲಾಸವಾಗಿದ್ದಾರೆ, ನಮ್ಮ ಹಣೆ ಮೇಲೆ ಏನಿಲ್ಲ, ಅದಕ್ಕೆ ನಾವು ಅಂತೀವಿ. ಹಂಗಿರ್ಬಾರ್ದು. ಯಾರು ಏನೇ ಕೊಡ್ಲಿ ಬಿಡ್ಲಿ ಭಗವಂತ ಅದನ್ನು ಆನಂದದಿಂದ ನೋಯದೆ ಉಣ್ಣೋದೆ ನ್ಯಾಯದ ವೈರಾಗ್ಯ. ಗೋಪಾಲದಾಸರು ಹೇಳ್ತಾರೆ ವೈರಾಗ್ಯದ ಸುವಾದಿಗಳು. ನಾರಿಯ ದಾರುಣಿಯ ಧರ್ಮ ಬಿಟ್ಟರಾಯಿತೆ ವೈರಾಗ್ಯ ಬಲ್ಲವಿದು ನಿಜ ಕಾಣಿರೋ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ದೇವರು ಕೊಟ್ಟ ಸಂಪತ್ತಿನಿಂದ ಆನಂದವಾಗಿ ಇಷ್ಟಾದರೂ ಭಗವಂತಿಟ್ಟಿದ್ದಾನೆ ಅಂತ ಸಂತೋಷದಿಂದ ಮುಖವನ್ನು ಅರಳಿಸಿಕೊಂಡು ಓಡಾಡಬೇಕು. ಇದು ದೇವರ ಭಕ್ತರ ಲಕ್ಷಣ. ಅದಕ್ಕೆ ಸುಷವೀಂದ್ರರ ಆರಾಧನೆಗೆ ನಾವು ಬಂದವರು ಇನ್ನು ಮುಂದೆ ಎಂದೆಂದು ಮುಖ ಸಿಂಧಿಸಿದಂಗೆ ಯಾರು ಕಂಡ್ರು ನಗನಗುತ್ತಾ ಚಂದಾಗಿ ಅವರನ್ನು ಮಾತಾಡಿಸಿ ನಾವು ಆನಂದಪಟ್ಟು ಇನ್ನೊಬ್ಬರನ್ನು ಆನಂದಪಡಿಸಿದ್ರೆ ಈ ಆರಾಧನೆ ಒಂದು ಸಾರ್ಥಕ. ಏನು ಆನಂದವಾಗಿದ್ದೀರಲ್ಲ ಅಂತ ಯಾರನ್ನು ಕೇಳ್ತಾರೆ ನಾಳೆಯಿಂದ. ಆಚಾರ್ಯ ಹೇಳ್ಯಾರ ಸುಷವೀಂದ್ರ ಹಂಗಿದ್ರಂತ, ಅದಕ್ಕೆ ಅವರ ಪ್ರಸಾದತೆಯನ್ನು ಬಂದಿವಿ ನಾವು ಹಂಗೆ ಇರ್ತೀವಿ ಅಂತ ಹೇಳೋದು. ಈ ತರಹದ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ತಾ ಕೊನೆಯ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದೇವೆ. ಶ್ರೀ ವೆಂಕಟೇಶಸ್ಯ ಸಮೀಪಯೇಶ. ನಮ್ಮ ಸುಷವೀಂದ್ರ ತೀರ್ಥರು ಇಲ್ಲಿ ಯಾಕೆ ಬಂದರು ಅಂತ ಗೊತ್ತಾಗಲಿಲ್ಲ ನಮ್ಗೆ. ಇಲ್ಲಿ ವೃಂದಾವನದಲ್ಲಿ ಬಂದಿದ್ದಾರಲ್ಲ, ಕಾರಣ ಏನು ಅಂತ ಯಾರೋ ಕೇಳಿದ್ರು. ಒಂದೇ ಕಾರಣ, ಸುಷವೀಂದ್ರ ತೀರ್ಥರೇ ಮೊದಲು ವೆಂಕಟೇಶ ದೇವರನ್ನು ಪ್ರತಿಷ್ಠಾಪನೆ ಮಾಡಿದರು ಈ ನಮ್ಮ NGO ಕಾಲನಿಯಲ್ಲಿ. ಅವರಂದ್ರು ನಾನು ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ, ಅನುಗ್ರಹ ಮಾಡಿ ಬಂದವರಿಗೆಲ್ಲ ಅಂದ್ರು. ವೆಂಕಟೇಶ ದೇವರಲ್ಲ, ಅವ್ರಿಗೆ ಅಷ್ಟೇ ಅಲ್ಲ, ನೀವು ನಮ್ಮ ಹತ್ತಿರದಲ್ಲೇ ಏನಿ ನೋಡ್ಕೊಳ್ತಾ ಇರ್ತೀವಿ ಅಂತ ಪರಮಾತ್ಮ ಅವನು ಕರೆಸ್ಕೊಂಡು ಬಂದಿದ್ದಾನೆ. ಅದೇ ಅಭಿಪ್ರಾಯಕ್ಕೆ ನಾನೊಂದು ಶ್ಲೋಕವನ್ನು ಮಾಡಿದ್ದೇನೆ. ಶ್ರೀ ವೆಂಕಟೇಶಸ್ಯ ಸಮೀಪಯೇಶ ಆಸ್ತೆ. ಆಸ್ತೆ ಇದ್ದಾರ ಅಂತ ಯಾವ ಸ್ವಲ್ಪ ದಿವಸ ಇರ್ತಾರೇನು ಅಲ್ಲ, ಚಿರಂ. ಯಾವಾಗಲೇ ವೆಂಕಟೇಶ ದೇವರ ಸನ್ನಿಧಾನ ಮತ್ತು ಸುಷವೀಂದ್ರ ತೀರ್ಥರ ಸನ್ನಿಧಾನ ಈ ದೇವಸ್ಥಾನದಲ್ಲಿ ಯಾವಾಗಲೂ ಇರುತ್ತದೆ. ಚಿರಂ ಶ್ರೀ ಸುಷವೀಂದ್ರ ತೀರ್ಥ ವೃಂದಾವನಂತಹ. ಪ್ರತ್ಯಕ್ಷವಾಗಿ ಏನು ಬರುವುದಿಲ್ಲ, ಈಗ ಅಲ್ಲಿ ಒಳಗೆ ಕೂತಿದ್ದಾರೆ, ವೃಂದಾವನದಲ್ಲಿ ಇದ್ದಾರೆ. ವೃಂದಾವನಂತಹ ಕರೋತ್ ಅನುಗ್ರಹಂ. ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಕುಳಿತುಕೊಂಡು. ಭಕ್ತಾಂಶ್ಚ ತತ್ಪೂಜನ ಕಾರ್ಯ ಸಕ್ತಾನ್. ಭಕ್ತರನ್ನು ಉದ್ಧಾರ ಮಾಡ್ತಾರೆ. ಸುಷವೀಂದ್ರ ತೀರ್ಥರು ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕುವ ಎಲ್ಲಾ ಭಕ್ತರನ್ನು ಉದ್ಧಾರ ಮಾಡ್ತಾರೆ, ಇದಕ್ಕೆ ಸಂಶಯ ಇಲ್ಲ. ಹೌದು ಸ್ವಾಮಿ, ಅರ್ಚಕರ ಗತಿಯನ್ನು ಅವ್ರ ಒಳಗಿದ್ದವರಿಗೆ ಮಾಡ್ತಾರೆ ಇಲ್ಲ. ತತ್ಪೂಜನ ಕಾರ್ಯ ಸಕ್ತಾನ್
ಆ ರಾಯರ ಬೃಂದಾವನದ ಮೇಲೆ ಅಭಿಷೇಕ ಮಾಡಿ ಮಾಡ್ತಾರಲ್ಲ ಆಚಾರ್ಯರು, ಅವರು ಉದ್ಧಾರ ಆಗ್ಬೇಕ್ರಿ. ನಮ್ಮಲ್ಲಿ ಹಂಗಾಗಿರೋದಿಲ್ಲ. ಅರ್ಚಕರು ಹಂಗೇ ಉಳಿದಿರ್ತಾರೆ, ಉಳಿದವರು ಉದ್ಧಾರ ಆಗಿರ್ತಾರೆ. ಬಂದವ್ರಿಗೆ ಹೇಳ್ತಾರ, ಸ್ವಾಮಿ ಅರ್ಚಕರ ಕಾರ್ ತಗೊಂಡಿವಿ ಬಂದು ಪೂಜೆ ಮಾಡ್ರಿ, ಗಾಡಿ ತಗೊಂಡಿವಿ ಬಂದು ಪೂಜೆ ಮಾಡ್ರಿ, ಮನಿ ಕಟ್ಟಿವಿ ಮನೆ ವಾಸ್ತು ನಿಮ್ದು ಯಾವಾಗ ನಮ್ದು ಈ ಜನ್ಮದಾಗ ಇಲ್ಲ ಅಂದಿರ್ತಾರೆ. ಹಂಗೆ ಆಗಬಾರ್ದು. ಅದಕ್ಕೆ ನಾವು ಪ್ರಾರ್ಥನೆ ಏನು ಮಾಡಿವಿ ಅಂದ್ರೆ, ಅಲ್ಲಿದ್ದ ಅರ್ಚಕರಿಗೂ ಹೊರಗಿರುವ ಸದ್ಭಕ್ತರಿಗೂ ಇಲ್ಲಿರುವ ಕಮಿಟಿ ಮೆಂಬರ್ಸ್ಗೂ ಪ್ರತಿಯೊಬ್ಬರಿಗೂ ಬಂದವರಿಗೂ ಇಲ್ಲಿ ನಿಂತವರಿಗೂ ಎಲ್ಲೋ ಬೆಂಗಳೂರಿನಿಂದ ದೂರದಿಂದ ಬಂದು ಹರಿಸ್ಮರಣೆ ಭಜನಾ ಮಂಡಳಿ ಭಜನೆ ಮಾಡಿದ್ರಲ್ಲ ಅವರಿಗೂ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ. ಸುಷಮೀಂದ್ರರ ಒಳಗಿಂದ ನಮಗೆ ಸುಷಮೀಂದ್ರರು ಮಾಡಿದರು ಅಂತ ದೇವರ ಮುಂದೆ ನಾವು ಹೇಳಿಕೊಳ್ಳುವಂತಹದ್ದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಆರಾಧನೆ ಮಹೋತ್ಸವಕ್ಕೆ ನಮ್ಮ ಬರುವಂತಹದ್ದೇನು ಇರಲಿಲ್ಲ, ಪ್ರಸಂಗ ಇರಲಿಲ್ಲ. ಆದರೂ ಕೂಡ ನಮ್ಮ ಗುಡಗೊಲ್ಲೂರು ವೆಂಕಟರಮಣನ ಜಾತ್ರೆಗೆ ಬಂದಿದ್ದೇವೆ. ಆ ಜಾತ್ರೆಗೆ ಬಂದಾಗ ನಮ್ಮ ಬಾಡಿಯಾದವರು ಹೇಳಿದರು, ಮತ್ತು ಅನಾಯಾಸ ಬಂದಿರಿ, ಅನಾಯಾಸ ಇಲ್ಲ ಬಿಸಿಲಾಗ ಆಯಾಸದಿಂದ ಬಂದಿರಿ, ಸುಮ್ಮನೆ ಅಂತಿರ್ತಾವ ಹಂಗೆ ಅನಾಯಾಸ. ಈ ರಾಯಚೂರಿಗೆ ಅನಾಯಾಸ ಅಂತಿಲ್ಲ, ಇಲ್ರಿ ಆಯಾಸನೇ, ಯಾಕೆ ಕಂಡಾಪಟ್ಟು ಬಿಸಿಲು. ಆದ್ರೆ ಬಿಸಿಲಿಗೆ ನಾವು ಹೆದರಿಲ್ಲ, ರಾಯಚೂರವರು ಹೆದರಿದ್ರೆ ಸಂಸಾರಕ್ಕೆ ಹೆದರಿ. ಸಂಸಾರದ ಬಿಸಿಲು ಬಹಳ ದೊಡ್ಡದ. ಅದಕ್ಕೆ ಈ ಬಿಸಿಲು ಹೆಂಗೆ ಇಲ್ಲಿ ಸಂಸಾರದ ಸಂಖ್ಯೆಯನ್ನ ಬಿಸಿಲನ್ನು ಕಡಿಮೆ ಮಾಡಿ ನಮ್ಮ ತಂಪನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ NGO ಕಾಲನಿ ವೆಂಕಟೇಶ ದೇವರ ದೇವಸ್ಥಾನದ ಕಮಿಟಿಯವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಪೂಜ್ಯರಾದ ಶ್ರೀ ಸುವಿಧೇಂದ್ರ ತೀರ್ಥರು ಬಂದಿದ್ದಾರೆ, ಅವರ ಅನುಗ್ರಹ ಬಯಸಿ, ಅದಕ್ಕಿಂತಲೂ ವಿಶೇಷವಾಗಿ ಸುಷಮೀಂದ್ರ ತೀರ್ಥರ ಸನ್ನಿಧಾನವನ್ನು ಇಲ್ಲಿ ಬರುವಂತೆ ಮಾಡಿದ ನಮ್ಮ ಮಂತ್ರಾಲಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಉಪಕಾರವನ್ನು ಸ್ಮರಣೆ ಮಾಡ್ತಾ, ಅವರ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡ್ತಾ, ಅವರ ಆಶೀರ್ವಾದವನ್ನು ಕೂಡ ಬಯಸಿ ನಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಬಹಳ ಹೊತ್ತಾಗಿದೆ. ಆದ್ದರಿಂದ ಈ ಆರಾಧನೆ ಮಹೋತ್ಸವ ಅಂದ್ರೆ ಎರಡಾಗಬೇಕು. ಆರಾಧನೆ ಅಂದ್ರೆ ದೊಡ್ಡವರ ಪ್ರಸಾದ, ಅದು ಆರಾಧನೆ ರೀ. ದೊಡ್ಡವರ ಪ್ರಸಾದ, ಅವರ ಅನುಗ್ರಹದಿಂದ ನಮಗೆ ಒಳಗ ಎಲ್ಲ ಶುದ್ಧ ಆಗಬೇಕು, ಇಡೀ ದೇಹ ಪವಿತ್ರ ಪಾವನ ಆಗಬೇಕು. ಅದಕ್ಕೆ ಅಷ್ಟೋದಕ ಪಾದೋದಕ ಅಂತ ಇರ್ತದ. ಪಾದೋದಕ ಅಷ್ಟೋದಕ ಮಹಿಮಾ ಗೊತ್ತಿಲ್ಲ ಅಂದ್ರೆ ಅವ ಪತೋದಕನೇ ಆಗಿರ್ತಾನೆ, ಯಾರು ಉದ್ಧಾರ ಆಗೋದೇ ಇಲ್ಲ. ಅದಕ್ಕೆ ಒಂದು ಪಾದೋದಕ, ಒಂದು ಅಷ್ಟೋದಕ, ಇದು ಕೂಡ ಗುರುಗಳ ಪ್ರಸಾದ ನಮಗೆ ಬರಲಿ. ಮತ್ತೆ ಜ್ಞಾನ ಪ್ರಸಾದನೂ ಬರಬೇಕು, ತಲೆ ಒಂದು ಸ್ವಲ್ಪ ಜ್ಞಾನ ಬರಬೇಕು. ನಮ್ಮಲ್ಲಿ ಏನಾಗಿರ್ತದ, ಆರಾಧನೆ ಟೈಮಿಗೆ ಊಟ ಮಂದಿ ಬಹಳ, ಹೌದಾ? 5,000 ಜನ ಊಟ, ಸಂಜೆ ಮುಂದೆ ಪ್ರವಚನಕ್ಕೆ 50 ಮಂದಿ. ನಾನು ರಾಯರನ್ನ ಕೇಳಿದೆ, ಸ್ವಾಮಿ ಮುಂಜಾನೆ ಊಟಕ್ಕೆ ಬಂದವರು ಎಲ್ಲಿ ಹೋಗ್ಯಾರ ಅಂತ ಕೇಳಿದೆ. ಅವ್ರಂದ್ರು ನನಗೂ ಗೊತ್ತಿಲ್ಲ ಮಾರಾಯ ಎಲ್ಲಿ ಹೋಗ್ಯಾರೇನೋ, ಅದ್ರ ಒಂದು ಮಾತ್ರ ಸತ್ಯ ಅಂದ್ರು, ನನ್ನ ಹಸ್ತೋದಕ ಹೋಗ್ಯಾರ ಒಂದಿಲ್ಲ ಒಂದಿನ ಪ್ರವಚನಕ್ಕೆ ಒಂದೇ ಬರ್ತಾರೆ, ಕಾಳಜಿ ಮಾಡೋಣ ಅಂತ ಹೇಳಿದ್ರು. ನಾವೆಲ್ಲ ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು. ಆದ್ರಿಂದ ನಮ್ಮ ಕವಿಗೆ ಬಹಳ ಉದ್ಯೋಗರು ಸಂಜೆ ಮುಂದೆ ಪ್ರವಚನ ಬೇಡ ವಿಚಾರ ಬಂದಿರ್ತಾರಲ್ಲ, ಆವಾಗ ಕಾಶಿ ಬೇಡ ಅವ್ರಿಗೆ ಎಲ್ಲ ಬರೋಬ್ಬರಿ ಹಾಕೋಣ, ಇಲ್ಲ ನಾನು ಶಿವದು ಇವ್ರಿಗೆ ಅಂತ ಹೇಳಿ ಉಪಾಯದಿಂದ. ಅಂತ ಉಪಾಯ ಅಂತ ಹೇಳಿ ಭಾಗವತ ಹೇಳಿ ಉಪಾಯ ಇದು. ಏನು ಉಪಾಯ ಅಂದ್ರೆ ಕೇನ ಬೇನಾಪ್ಯುಪಾಯ ಅಂತ ಭಾಗವತ ಬಂದದ. ಅಲ್ಲಿ ಜೇನ ಕೇನಾಪ್ಯುಪಾಯ ಅಂದ್ರೆ ಏನೋ ಉಪಾಯ ಅಲ್ಲ, ಭಕ್ತಿ ಉಪಾಯೇನ. ರಾಯರು ಮಧ್ವಾಚಾರ್ಯರು ಅದಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ಉಪಾಯ ಅಂದ್ರೆ ಬೇರೆ ಯಾವ್ದು ಉಪಾಯ ಅಲ್ಲಪ್ಪ, ಭಕ್ತಿ ಉಪಾಯ. ದೇವರು ಸಿಗಬೇಕು, ಭಕ್ತಿ ಉಪಾಯ. ಆ ಭಕ್ತಿ ಬರಬೇಕಾದ್ರೆ ಜ್ಞಾನ ಬರಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ, ಇವು ಮೂರನ್ನು ಕೂಡ ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿದ ಸಮಯವನ್ನು ಸ್ವಲ್ಪ ಹೆಚ್ಚಿಕೊಂಡಿದ್ದೇನೆ. ಆದರೂ ಕೂಡ ತಾವೆಲ್ಲ ಶಾಂತ ಚಿತ್ರದಿಂದ ಇದನ್ನು ಕೇಳಿ ಶ್ರವಣ ಮಾಡಿ ಆ ಸುಷಮೀಂದ್ರ ತೀರ್ಥರ ಕೃಪೆಗೆ ಪಾತ್ರರಾಗ್ತಾ ಇದ್ದೀರಿ ಅಂತಂದ್ರೆ ಇವತ್ತು ಸುದಿನ, ಇವತ್ತು ಆನಂದದ ದಿನ ಅಂತ ನಾವೆಲ್ಲರೂ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮದ್ ವೇಷಾರ್ಪಣಮಸ್ತು. ನೀವು ಕೂತಿರಿ, ಸೋದರ ಮಾವಂದ್ರು ಕೂತಾರ ಅಂತ ಬರ್ಬೋದು. ಸ್ಫೂರ್ತಿ ಬರ್ತೀವಿ. ನೀವು ಒಬ್ಬರು ಕೂತ್ರ ಲಕ್ಷ ಮಂದಿ ಕೂತಂಗ ನಮ್ಗೆ ಲಕ್ಷ ಬ್ರಾಹ್ಮಣ ಇದ್ದಂಗೆ ನೀವು. ರಾಯರ ಬಗ್ಗೆ ವಚನ ಕೇಳಿದ್ರೆ ಆಚಾರ್ಯರಾಗಿ ಅವ್ರು ಬಂದಿದ್ದು ಆಕಸ್ಮಿಕ. ನಾವು ಮೀಟಿಂಗ್ ಮಾಡ್ತಾ ಇದ್ದಾಗ ಇವತ್ತಿನ ದಿವಸ ಯಾರಾದ್ರೂ ಉಪನ್ಯಾಸಕ್ಕೆ ಬರ್ತಾರೆ ನೋಡ್ತಾ ಇದ್ವಿ, ಅವಾಗ ಮಾಡಿಯಾಗಿರಿ ಹೇಳಿದ್ರು, ಇಲ್ಲ ಗುಡೇಬಲ್ಲೂರು ಜಾತ್ರೆ ಇದೆ ಆಚಾರ್ಯ ಇರ್ತಾರೆ ಅವ್ರು ಬರ್ತಾರೆ ಅಂತ ಹೇಳಿ. ಈಗ ಅನಾಯಾಸವಾಗಿ ಅವ್ರು ನನಗೆ ಇವತ್ತು ಬಂದು ನನ್ನೆಲ್ಲ ಪುಣ್ಯಕರ್ಮೆ ಮಾಡಿದ್ದಾರೆ. ವೆಂಕಟೇಶ್ವರ ದೇವಸ್ಥಾನ ಸಮಿತಿ ಪರವಾಗಿ ಹಾಗೂ ತಮ್ಮ ಎಲ್ಲ ಸದ್ಭಕ್ತರ ಪರವಾಗಿ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳು. ದೇವಸ್ಥಾನ ಸಮಿತಿ ಪರವಾಗಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಮಾಧವಾಚಾರ್ಯ ವಂಶದವರು ಅವರಿಗೆ ತುಳಸಿ ಪತ್ರವನ್ನು ಸಮರ್ಪಿಸಿದ್ದಾರೆ.